ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾದ ಅಧ್ಯಕ್ಷರು ಇತ್ತೀಚೆಗೆ ಕೆಲವೊಂದು ವಿಚಾರಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತದ್ದು, ಅವರ ಗಡಿಪಾರಿಗೆ ಇದಾಗಿ ಕೂಡ ನೋಟಿಸ್ ಅನ್ನು ನೀಡಿರುವಂತದ್ದು. ಈ ವಿಚಾರ ಆಗಿರಬಹುದು, ಅವರು ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡಲು ಸ್ವತಃ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾದಲ್ಲಿ ಸತತ 2ನೇ ಬಾರಿಗೆ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಯುವ ಮೋರ್ಚಾವನ್ನು ಸಂಘಟನೆ ಮಾಡ್ತಿರುವಂತಹ ಶ್ರೀಯುತ ಸಂತೋಷ್ ಕೋಟೆ ನಮ್ಮ ಜೊತೆ ಇದ್ದಾರೆ. ಸಂತೋಷ್ ಕೋಟೆನವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರಿ ಹೇಗಿದ್ದೀರಾ? ಸಂತೋಷ್ ಕೋಟೆನವರೇ, ನಾನು ನಿಮ್ಮ ಸಂಘಟನೆ ಅಧ್ಯಕ್ಷರಾದ ವಿಚಾರವನ್ನು ನಂತರದಲ್ಲಿ ಮಾತಾಡ್ತೇನೆ. ಅದು ಮೊದಲನೇದಾಗಿ ಇತ್ತೀಚೆಗೆ ಆಗ್ತಿರುವಂತಹ ಕೆಲವೊಂದು ಇನ್ಸಿಡೆಂಟ್ಗಳು, ಅದು ಸಂತೋಷ್ ಕೋಟೆನವರ ವಿಚಾರದಲ್ಲಿ ಈಗ ಗಡಿಪಾರಿಗೆ ಇದು ಮಾಡಿ ನಿಮಗೆ ನೋಟಿಸ್ ಅನ್ನು ನೀಡಿರುವಂತದ್ದು. ಯಾಕೆ ಸಂತೋಷ್ ಕೋಟೆನವರ ಮೇಲೆ ಈ ರೀತಿಯಾದ ಒಂದು ಗಡಿಪಾರಿಗೆ ನೋಟಿಸ್ ಬಂದಿರುವಂತದ್ದು? ಕಳೆದ 15 ವರ್ಷಕ್ಕಿಂತ ಹೆಚ್ಚಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ತೊಡಗಿದ್ದೇನೆ. ವಿಶೇಷವಾಗಿ ಕಾಲೇಜು ದಿನಗಳಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆ ಕುರಿತು ಹೋರಾಟವನ್ನು ಮಾಡ್ತಿದ್ದೆ. ನಂತರದಲ್ಲಿ ಹಿಂದುತ್ವದ ಪರ ಕೆಲಸ ಮಾಡ್ತಾ ಇದೇ ರೀತಿ ಹಲವಾರು ಹೋರಾಟಗಳನ್ನ ಮಾಡ್ತಾ ಬಂದ ಸಂದರ್ಭದಲ್ಲಿ ಇಂತಹ ಸವಾಲುಗಳು ನನ್ನ ಮುಂದೆ ತುಂಬಾ ಬಂದಿತ್ತು. ಆದ್ರೆ ಈ ರೀತಿಯ ದೊಡ್ಡ ಸವಾಲು ಇದು ಮೊದಲನೇದಾಗಿ. ಅವತ್ತು ನಾವು ವಿದ್ಯಾರ್ಥಿಗಳ ಸಮಸ್ಯೆ ಆಗಿರ್ಬೋದು, ಜನಗಳ ಸಮಸ್ಯೆ ಆಗಿರ್ಬೋದು, ಇದನ್ನ ನೇರವಾಗಿ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಗಳು ಅದು ನಮ್ಮನ್ನ ಈ ರೀತಿ ಇಕ್ಕಟ್ಟಿಗೆ ಸಿಲಿಸಿ ನಮ್ಮ ಹೋರಾಟವನ್ನ ಹತ್ತಿಕ್ಬೋದು ಅನ್ನೋ ಒಂದು ಕಾರಣದಿಂದ ಈ ರೀತಿ ನಮಗೆ ನೋಟಿಸ್ಗಳನ್ನ ನೀಡ್ತಾ ಬಂದಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇವತ್ತು ಎಲ್ಲ ಹೋರಾಟಗಳನ್ನ ಬಹಳ ಧೈರ್ಯದಿಂದ ಮತ್ತು ನಮಗೆ ನೀಡಿರುವಂತಹ ಹಕ್ಕಿನಲ್ಲೇ ನಾವು ಹೋರಾಟ ಮಾಡ್ತೀವಿ. ನಾವು ಎಲ್ಲೂ ಕಾನೂನನ್ನ ಕೈಗೆತ್ತಿಕೊಂಡು ಅಥವಾ ಕಾನೂನು ವಿರುದ್ಧವಾಗಿ ಅಥವಾ ಕಾನೂನನ್ನ ಗಾಳಿಗೆ ತೂರಿ ಕೆಲಸ ಮಾಡುತ್ತಲ್ಲ, ಕಾನೂನಿಗೆ ಬೆಲೆ ಕೊಟ್ಟು ಎಲ್ಲೋ ಒಂದ್ ಕಡೆ ನೋಡ್ರೆ ಸಂತೋಷ್ ಕೋಟೆನವ್ರನ್ನ ವೈಯಕ್ತಿಕವಾಗಿ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಹೌದು, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ನಮ್ಮನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು ಕಂಡುಬರುತ್ತೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಹೋರಾಟ ಮಾಫಿಯಾ ವಿರುದ್ಧ ಮಾಡಿದ್ವಿ. ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಇವತ್ತು ಗೋಹತ್ಯೆ ನಿಷೇಧ ವಿರುದ್ಧ ನಮ್ಮ ಹೋರಾಟವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ವಿ. ಗೋಹತ್ಯೆ ನಿಷೇಧ ಹೋರಾಟದ ಈ ಮಾಫಿಯಾ ಇದೆಯಲ್ಲ, ಈ ಮಾಫಿಯಾದ ಒಂದು ದೊಡ್ಡ ಜಾಲನೆ ಇರುತ್ತೆ. ಒಬ್ಬ ಕನೆಕ್ಟಿವಿಟಿ, ಒಬ್ಬ ಗೋವನ್ನ ತಗೊಳ್ಳೋದ್ರಿಂದ ಹಿಡಿದು ಆ ಗೋ ಕಡಿದು ಮಾಂಸ ಮಾರಾಟವರೆಗೂ ಇದು ಎಲ್ಲೋ ಒಂದು ಮಧ್ಯ ಸ್ಥಳೀಯ ರಾಜಕಾರಣಿಗಳು ಮತ್ತು ಇಲ್ಲಿರುವಂತಹ ನಾಯಕರುಗಳು ಮತ್ತೆ ಪೊಲೀಸ್ ಇಲಾಖೆ ಕೆಲ ಅಧಿಕಾರಿಗಳ ಎಲ್ಲ ಮಧ್ಯೆ ಬಂದು ಹೋಗುವಂತ ಒಂದು ಬಿಸ್ನೆಸ್ ಲಿಂಕ್ ಇದು. ಈ ಬಿಸ್ನೆಸ್ ಲಿಂಕಿಗೆ ನಾವು ಯಾವತ್ತು ಹೊಡ್ತಾ ಕೊಟ್ರಿ ಅವತ್ತಿಂದ ನಮ್ಮ ಮೇಲೆ ಇದು ಹೆಚ್ಚು ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಮಾಡಕ್ ಪ್ರಾರಂಭಿಸಿದ್ರು ಮತ್ತು ನಮ್ಮನ್ನ ಟಾರ್ಗೆಟ್ ಮಾಡಕ್ ಪ್ರಾರಂಭ ಮಾಡಿದ್ರು. ಓಕೆ, ಅಂದ್ರೆ ಸಂತೋಷ್ ಅವರೇ, ಈಗ ಅದರ ಜೊತೆಯಲ್ಲಿ ನಿರಂತರವಾಗಿ ನಿಮ್ಮ ಮೇಲೆ ಹಿಂದೆಯೂ ಕೂಡ ಒಂದು ಪ್ರಕರಣ ದಾಖಲಾಯಿತು. ಅದಾದ ನಂತರ ಈಗ ನೋಟಿಸ್ ಬಂದಿರುವಂತದ್ದು ಗಡಿಪಾರಿಗೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಿಮ್ಮ ಹೋರಾಟವನ್ನು ಹತ್ತಿಕ್ಕುವ ವ್ಯವಸ್ಥಿತ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? 100%. ಈಗ ನಮ್ಮ ಹೋರಾಟವನ್ನ ಯಾವ್ಯಾವ ಹಂತದಲ್ಲಿ ಹತ್ತಿಕ್ಬಹುದು ಅನ್ನೋದನ್ನ ಬಹಳಷ್ಟು ಅವರು ಇದ್ರ ಬಗ್ಗೆ ವಿಚಾರ ಮಾಡಿ. ಕಳೆದ ಒಂದು ಹೋರಾಟದ ಸಂದರ್ಭದಲ್ಲಿ ಗೃಹ ಮಂತ್ರಿಗಳ ವಿರುದ್ಧ ಒಬ್ಬ ಗೃಹ ಮಂತ್ರಿಯ ವಿರುದ್ಧ ಕೊಟ್ಟಂತ ಹೇಳಿಕೆಯನ್ನ ತನ್ನ ಜಾತಿಯ ವಿರುದ್ಧ ನೀಡಿದ್ರು ಅಂತ ಹೇಳಿ ಅಟ್ರಾಸಿಟಿ ಕೇಸನ್ನ ಮಾಡಿ ನನ್ನನ್ನ ಅಕ್ರಮವಾಗಿ 6 ದಿನ ಜೈಲಿಟ್ಟು ನಂತರ ಹೈಕೋರ್ಟ್ ಅವರಿಗೆ ಚೀಮಾರಿ ಹಾಕಿ ಕೇಸನ್ನ ವಜಾ ಮಾಡಿತು. ಈ ರೀತಿ ರೌಡಿ ಶೀಟರ್ 2 ಸ್ಟೇಷನ್ಗಳಲ್ಲಿ ನನ್ನ ಮೇಲೆ ರೌಡಿ ಶೀಟರ್ ಆಳೆಯನ್ನ ತೆಗೆದಿದ್ರು. ಆಲ್ದೂರಿನಲ್ಲಿ ನಂದು ಯಾವುದೇ ಒಂದು ಸಣ್ಣ ಪ್ರಕರಣವಿಲ್ಲ. ಆದ್ರೆ ಆಲ್ದೂರ್ ಸ್ಟೇಷನ್ ಅಲ್ಲಿ ನಾನು ಆಲ್ದೂರಿನ ಸಂಘಟನೆಗೆ ಆಲ್ದೂರ್ ವಿಚಾರದಲ್ಲಿ ಹೆಚ್ಚು ಸಮಯ ಕೊಡ್ತಿದ್ದೆ. ಆಲ್ದೂರ್ನಲ್ಲಿ ವಿಚಾರ ಹೆಚ್ಚು ತೆರಳುತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಆಲ್ದೂರ್ ನನ್ನ ಮೇಲೆ ರೌಡಿ ಶೀಟರ್ ಮಾಡಿದ್ರು. ಬೇರೆ ಬೇರೆ ಠಾಣೆಗಳಿಂದ ನನಗೆ ಪ್ರಿಕಾಷನರಿ 107, 108 ಈ ತರ ನೋಟಿಸ್ಗಳನ್ನ ಕೊಡೋದು, ನಾನು ಇಲ್ಲದಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದು ನೋಟಿಸ್ ಅನ್ನ ಅಂಟಿಸೋದು, ನಮ್ಮ ಕುಟುಂಬದವ್ರನ್ನ ಬೆದರಿಸೋದು, ಈ ರೀತಿ ಹಲವಾರು ಕೆಲಸಗಳು ಹೆಚ್ಚಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರ ಬಂದಲ್ಲಿ ಹೆಚ್ಚಾಗಿ. ಉದಾಹರಣೆಗೆ ಈ ರೌಡಿ ಶೀಟರ್ ನೋಟಿಸ್ ಕೊಟ್ಟ ಮೇಲೆ ಮತ್ತೆ ಈ ಗಡಿಪಾರ್ ನೋಟಿಸ್ ಅನ್ನ ಏನ್ ಕೊಟ್ರಲ್ಲ, ನಾನೊಬ್ಬ ಬಡ ಕುಟುಂಬದ ಮನೆಯಲ್ಲಿ ಇರುವಂತದ್ದು, ನನ್ನ ಬಡ ಮನೆ, ನಾನೊಬ್ಬ ಬಾಡಿಗೆದಾರ. ಇವತ್ತು ನನ್ನ ಮನೆಯ ಬಾಡಿಗೆ ಓನರ್ನ ಬೆದರಿಸೋದು, ಇವ್ರಿಗೆ ಯಾಕೆ ಮನೆ ಕೊಟ್ಟಿಲ್ಲ ಅಂತ ಹೇಳೋದು, ನನ್ನ ಅಕ್ಕಪಕ್ಕದ ಮನೆಯವರಿಗೆ ಬಂದು ಇವರು CC ಕ್ಯಾಮೆರಾ ಹಾಕ್ಬೇಕು, ಇವ್ರು ಯಾವ ಬರ್ತಾರೆ ಯಾವ ಹೋಗ್ತಾರೆ ನಮಗೆ ಮಾಹಿತಿಯನ್ನ ಕೊಡಬೇಕು, ನನ್ನನ್ನ ವೈಯಕ್ತಿಕವಾಗಿ ತೇಜೋವಧ ಮಾಡಿ ನನ್ನನ್ನ ಕುಗ್ಗಿಸುವಂತ ಕೆಲಸಕ್ಕೆ ಈ ಸರ್ಕಾರ ಕೈಯಾಗಿತ್ತು. ಪೊಲೀಸ್ ಇಲಾಖೆ ಇವತ್ತು ಕೆಲಸ ಮಾಡಬೇಕಾಗಿರುವಂತದ್ದು ಮಾಫಿಯಾ ವಿರುದ್ಧ. ಪೊಲೀಸ್ ಇಲಾಖೆ ಇವತ್ತು ಕೆಲಸ ಮಾಡಬೇಕಾಗಿರೋದು ಬಹಳಷ್ಟು ಇದೆ. ಆದ್ರೆ ಇಡೀ ಪೊಲೀಸ್ ಇಲಾಖೆ ವ್ಯವಸ್ಥೆಯನ್ನು ಬಳಸ್ಕೊಂಡು ನನ್ನನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ.
ಇವತ್ತು ಮನೆಯ ಓನರಿಗೆ ಬಾಡಿಗೆದಾರರಿಗೆ ಫೋನ್ ಮಾಡಿ ನಾವು ಮನೆಯನ್ನು ಖಾಲಿ ಮಾಡಿಸ್ಬೇಕು, ಇವ್ರ ಮೇಲೆ ಇಂಥ ಆರೋಪಗಳಿದೆ, ಈ ರೀತಿ ವೈಯಕ್ತಿಕವಾಗಿ ಇಷ್ಟು ಟಾರ್ಗೆಟ್ ಯಾಕೆ ಸಂತೋಷ್ ಕೋಟೆ ಮೇಲೆ ಇಷ್ಟು ಓಕೆ, ಸಂತೋಷ್ ಕೋಟೆ ಅನ್ನೋರನ್ನ ವೈಯಕ್ತಿಕವಾಗಿರಬಹುದು ಅಥವಾ ನಿಮ್ಮೊಂದು ಹೋರಾಟವನ್ನ ಹತ್ತಿಕ್ಕುವ ಅಥವಾ ನಿಮ್ಮ ವಿರುದ್ಧ ಪ್ರಕರಣಗಳ ದಾಖಲೆ ವಿಚಾರದಲ್ಲಿ ಇದು ಟೋಟಲ್ ಎಲ್ಲ ಘಟನೆಗಳ ಹಿಂದಿರುವಂತವ್ರು ಯಾರು? ಒಂದು ಈ ಸರ್ಕಾರ ಬಂದ್ಮೇಲೆ, ಈ ಉದಾಹರಣೆ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ್ಮೇಲೆ ಹಿಂದೂ ಪರ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋದಂತದ್ದು ಅದು ಎಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ಅದರಲ್ಲೂ ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿ ಇವತ್ತು ಒಂದು ಕೋಮನ ಓಲೈಕೆಗಾಗಿ ಇವತ್ತು ನೀವು ಉದಾಹರಣೆಗೆ ಚಿಕ್ಕಮಗಳೂರಿನಲ್ಲಿ ಈ ವರ್ಷದ 2026ರಲ್ಲಿ ನನ್ನ ಮೇಲೆ 3 ಪ್ರಕರಣಗಳು ದಾಖಲಾದವು. ಯಾರೋ ಬೀದಿಯಲ್ಲಿ ಅಮಾಯಕ ಹಸು ಮೇಲೆ ಸೆಂಟ್ ಬಾಟಲ್ ಹಿಡ್ಕೊಂಡು ಸ್ಪ್ರೇ ಮಾಡಿದ್ರು ಅಂತ ಹೇಳಿ ಅಲ್ಲಿನಂತ ಸಾರ್ವಜನಿಕರು ಅವ್ರನ್ನ ಹಿಡಿದು ಸಾರ್ವಜನಿಕರನ್ನು ಹಿಡಿದಿದ್ರು. ನಾವು ಹೋಗಿ ಅದನ್ನ ಪೊಲೀಸಿಗೆ ಒಪ್ಪಿಸುವಂತ ಕೆಲಸ ಮಾಡಿದಷ್ಟೇ. ಅದೇ ಆ ಪ್ರಕರಣದಲ್ಲಿ ನಮ್ಮನ್ನ A1 ಮಾಡಿದ್ರು. ಅದೇನಂತ ಹೇಳಿದ್ರೆ ಒಂದು ದಲಿತ ಮಹಿಳೆ ಮೇಲೆ ಇವತ್ತು ಹಲ್ಲೆಯನ್ನ ಮಾಡಿದ್ರು, ಅವ್ರ ಮನೆ ಕಲ್ಲನ್ನು ಹೊಡೆದ್ರು. ಅಲ್ಲೂ ಅಷ್ಟೇ ಆ ಪ್ರಕರಣದ ಆರೋಪಿಗಳನ್ನ ಪೊಲೀಸ್, ಯಾಕಂತ ಹೇಳಿದ್ರೆ ನಾವು ಪೊಲೀಸರ ಜೊತೆ ನಿತ್ಯ ಸಂಪರ್ಕದಲ್ಲಿದ್ದ ಕಾರಣ ಸಾರ್ವಜನಿಕರು ನಮಗೆ ಯಾವತ್ತೂ ಕರೆ ಮಾಡಿ ಒಂದ್ಸಲ ಪೊಲೀಸಿಗೆ ತಿಳಿಸಪ್ಪ ಅಂತ ಹೇಳ್ತಾರೆ. ಆ ಕೆಲಸವನ್ನ ಮಾಡಿದಷ್ಟೇ ಪೊಲೀಸ್ ಇಲಾಖೆ ಮತ್ತು ಆ ಏನು ನೊಂದ ಕುಟುಂಬದ ಮಧ್ಯೆ ನಾವೊಂದು ಕೊಂಡಿಯ ಕೆಲಸ ಮಾಡಿದ್ವಿ. ಆದ್ರೆ ಅದನ್ನೇ ಏನು ನಮ್ಮ ಮೇಲೆ ಅಸ್ತ್ರವಾಗಿ ಬೆಳೆಸಿ ನಮ್ಮ ಮೇಲೆ ಪ್ರಕರಣವನ್ನು ದಾಖಿಸೋದು, ಇದ್ರ ಹಿಂದೆ ಸ್ಥಳೀಯ ಶಾಸಕರ ಕುಮ್ಮಕ್ಕೂ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನಾವು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಒಬ್ಬ ಶಾಸಕನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಅದು ತಪ್ಪು. ನಾನು ಶಾಸಕನ ತಪ್ಪುಗಳನ್ನ ನಾವು ಪ್ರಶ್ನೆ ಮಾಡುವಂತ ಮಾಡಲೇಬೇಕಾಗುತ್ತೆ. ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ನಾನೊಬ್ಬ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ನನ್ನ ವ್ಯಾಪ್ತಿಯಲ್ಲಿ ನಾನು ಯಾವ್ಯಾವ ಹಂತದ ಪ್ರಶ್ನೆ ಮಾಡೋ ಆ ಪ್ರಶ್ನೆಯನ್ನು ಮಾಡಿದಷ್ಟೇ. ನಾನು ಯಾರು ವೈಯಕ್ತಿಕವಾಗಿ ಯಾರನ್ನು ಟಾರ್ಗೆಟ್ ಮಾಡಿಲ್ಲ, ಯಾರು ವೈಯಕ್ತಿಕವಾಗಿ ನಾನು ಯಾರನ್ನು ನಾವು ಪ್ರಶ್ನೆ ಮಾಡಿಲ್ಲ. ಆದ್ರೆ ಅವರ ಉದಾಹರಣೆಗೆ ಒಂದು ರಸ್ತೆ ಕಾಮಗಾರಿ ನಡೀತದೆ, ಆ ಕಾಮಗಾರಿ ಕಳಪೆ ಆದ್ರೆ ಆ ಕಳಪೆ ಆದಂತ ಕಾಮಗಾರಿನ ಪ್ರಶ್ನೆ ಮಾಡಿ ತಪ್ಪ? ನೊಂದಂತ ದಲಿತ ಮಹಿಳೆಯ ಕುಟುಂಬ ಜೊತೆ ನಿಂತಂತದ್ದು ತಪ್ಪ? ಹಸುವಿನ ಬಾಲಕ್ಕೆ ಬೆಂಕಿ ಕೊಟ್ಟ ಆ ವಿಕೃತ ಮನಸ್ಸುಗಳ ವಿರುದ್ಧ ಮಾತಾಡಿ ತಪ್ಪ? ದಿನನಿತ್ಯ ನೀವು ಬೆಳಗ್ಗೆ ಮನೆ ಗೋವನ್ನ ಪೂಜೆ ಮಾಡ್ತೀರಾ, ಅದೇ ಗೋವನ್ನ ಕಡಿಯುವಂತ ಕಡುಕರ ವಿರುದ್ಧ ಮಾತಾಡಿದ ತಪ್ಪ? ಇಷ್ಟೇ ನನ್ನ ಹೋರಾಟವನ್ನ ಅಲ್ಲಿ ಇದು ರಾಜಕೀಯವಾಗಿ ಬೇರೆ ರೀತಿ ಪ್ರಭಾವ ಬೀಳುತ್ತೆ, ರಾಜಕೀಯವಾಗಿ ಅವರಿಗೆ ಲಾಭ ಆಗ್ತಿಲ್ಲ, ವಾತಾವರಣಗಳು ಯಾರೋ ಇವರ ವಿರುದ್ಧ ಮಾತಾಡಲಿಕ್ಕೆ ಒಂದು ಕೋಮಿನವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಇವರನ್ನ ಇಷ್ಟೆಲ್ಲ ಮಾಡಿದ್ರು, ಇವ್ರನ್ನ ನೀವು ಏನು ಮಾಡಕ್ ಆಗ್ತಿಲ್ಲ ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ನನ್ನನ್ನ ಗಡಿಪಾರು ಮಾಡಬೇಕು ಜಿಲ್ಲೆ ಅನ್ನೋ ಒಂದು ಉದ್ದೇಶದಿಂದ ಒಟ್ಟು ಸ್ಥಳೀಯ ಶಾಸಕರ ಆದಿಯಾಗಿ ಒಟ್ಟು ಸರ್ಕಾರದ ಹಂತಗಳಲ್ಲಿ ಬೇರೆ 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 ಯಾವ ಯಾವ ಇಲಾಖೆಗಳು ಮತ್ತು ಯಾರ್ಯಾರು ಪ್ರಭಾವಿ ಶಾಲೆಗಳ ವ್ಯಕ್ತಿಗಳಿದವರೆಲ್ಲರೂ ಸೇರಿ ಈ ಹಂತಕ್ಕೆ ಬಂದಿದ್ದಾರೆ. ಓಕೆ, ಅಂದ್ರೆ ಈ ರೀತಿ ಪದೇ ಪದೇ ಪ್ರಕರಣಗಳ ದಾಖಲ ಸಂದರ್ಭ ನೀವ್ ಹೇಳಿದ್ರಿ ರೌಡಿ ಶೀಟರ್ ಇದೆ ಅಂತ ಹೇಳಿದ್ರಿ, ಅಟ್ರಾಸಿಟಿ ಕೇಸ್ ಕೂಡ ಹಾಕಿರುವಂತದ್ದು, ಅದರ ಜೊತೆಯಲ್ಲಿ ಈಗ ನಿಮ್ಗೆ ಗಡಿಪಾರಿಗೆ ಕೂಡ ನೋಟಿಸ್ ನೀಡಿರುವಂತದ್ದು, ಈ ರೀತಿಯ ಪ್ರಕರಣಗಳು ಒಂದರ ಮೇಲೆ ಒಂದು ಆಗ್ತಾ ಇದ್ದ ಸಂದರ್ಭದಲ್ಲಿ ಮಾನಸಿಕವಾಗಿಯೂ ಕೂಡ ಇದು ಒಂದ್ ಕಡೆ ಗೊಂದಲಗಳಾಗಿರ್ಬೋದು, ಒಂದು ರೀತಿ ಹಿಂಸೆ ಆಗುತ್ತೆ ಅಂದ್ರೆ ಈ ಎಲ್ಲ ಪ್ರಕರಣ ನೀವು ಯಾವ ರೀತಿ ತಗೊಂಡಿದ್ದೀರಿ? ನನಗೆ ನನ್ನ ಬದುಕಿನ ಹೋರಾಟವೇ ಸಂಘಟನೆಯಿಂದ ಬಂದಿರೋದು. ನಾನು ಹೋರಾಟದಿಂದನೇ ಮೇಲ್ ಬಂದಂತ ಈ ಹೋರಾಟವನ್ನ ನನ್ನ ಕುಟುಂಬದ ಸಹಕಾರದೊಂದಿಗೆ ಇವತ್ತು ನಾನು 2013 ನಾನು 2014ರಲ್ಲಿ ಆಲ್ದೂರ್ನ ಧ್ವಜಕಟ್ಟ ಪ್ರಕರಣದಲ್ಲಿ ನಾನು ಜೈಲಿದ್ದೆ. 3 ತಿಂಗಳು ನಾನು ಜೈಲಲ್ಲಿದ್ದೆ. ಅವಾಗ ನನ್ನ ಕುಟುಂಬ ನನ್ನ ಜೊತೆ ನಿಂತಿತ್ತು. ನಾನು ಓದಂತದ್ದು ಧರ್ಮದ ಕೆಲಸಕ್ಕೋಸ್ಕರ. ಅವಾಗಿಂದನೂ ಇಲ್ಲಿವರೆಗೂ ನನ್ನ ಕುಟುಂಬ ಎಲ್ಲ ವಿಚಾರಗಳಲ್ಲಿ ನನ್ನ ಜೊತೆ ನಿಂತಿದೆ. ಹಾಗಾಗಿ ನಾನು ನನ್ನ ಕುಟುಂಬದ ಸಹಕಾರ ಮತ್ತು ನನ್ನ ಒಂದು ಬಳಗ, ನನ್ನ ಸ್ನೇಹಿತರು, ನನ್ನ ಪಕ್ಷ, ನನ್ನ ಸಂಘಟನೆ ಮತ್ತು ನಾನು ಒಂದು ಏನು ಯಾವಾಗಲೂ ವೀರ್ ಸಾವರ್ಕರ್ ಕಥೆ ಇರೋದು, ಛತ್ರಪತಿ ಶಿವಾಜಿ ಮಹಾರಾಜ ಕಥೆ ಇರೋದು ಮತ್ತು ನನಗೆ ಯಾವಾಗಲೂ ನನ್ನ ಕೆಲಸಕ್ಕೆ ಪ್ರೇರಣೆ ಕೊಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವು ತಪ್ಪು ಮಾಡಿದ್ರೆ ಒಂದು ಧ್ಯೇಯಕ್ಕೋಸ್ಕರ ಕೆಲಸ ಮಾಡಬೇಕಾದ್ರೆ ಅಡೆತಡೆಗಳು ಬರುವಂತದ್ದು ಸಹಜ. ಆದ್ರೆ ಅದನ್ನು ಎದುರಿಸಿ ನಿಲ್ಲುವಂತ ಶಕ್ತಿ ನನಗೆ ಸಂಘಟನೆ ಕೊಟ್ಟಿದೆ. ಆ ಶಕ್ತಿಯಲ್ಲೇ ನಡೀತೇನೆ. ಇವತ್ತು ನೋವಾಗಿದೆ, ಸಹಜವಾಗಿ ನೋವಾಗಿದೆ. ಇವತ್ತು ಗಡಿಪಾರು ನೋಟಿಸ್ ಅಲ್ಲಿ ಉದಾಹರಣೆ ನೀವು ನೋಡಬಹುದು, ಜನರಿಂದ ಸುಲಿಗೆ ಮಾಡಿ ಇವರು ಬದುಕ್ತಿದ್ದಾರೆ ಅನ್ನೋ ಒಂದು ಅಂಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತಿದು ಮಾನಸಿಕವಾಗಿ ನನ್ನನ್ನ ಕುಗ್ಸೋದಾಗಿದೆ. ನನ್ನ ಕುಗ್ಸಿ ನೀವು ಮಾನಸಿಕವಾಗಿ ಕುಗ್ಗಿಸ್ಬೋದು, ನನ್ನನ್ನು ನೀವು ಯಾವ ಹಂತಕ್ಕೆ, ಆದ್ರೆ ನನ್ನ ಕುಟುಂಬದ ಕಥೆ ನೋಡಬೇಕು. ನನ್ನ ತಾಯಿ, ನನ್ನ ಅಕ್ಕ, ನನ್ನ ಭಾವ, ನನ್ನ ಕುಟುಂಬದ ಸದಸ್ಯರು ಈ ನೋಟಿಸ್ ಅನ್ನು ಓದಿದಾಗ ನನ್ನ ಮಗನ ಮೇಲೆ ಇಂಥ ಆರೋಪ ಮಾಡಿದ್ರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಬಹುದು. ಈ ನಮ್ಮ ತಾಯಿ ಆದಂತ ನೋವಿನ ಶಾಪ ನಿಮಗೆ ತಟ್ಟದಂಗೆ ಇರುತ್ತೆ, ತಟ್ಟುತ್ತಲ್ಲ. ಇವತ್ತು ವೃದ್ಧರು, ವಯಸ್ಸಾದವ್ರನ್ನ ನಾವು ಎದುರಿಸಿ ಹಣ ಸುಲಿಗೆ ಮಾಡ್ತೀವಿ ಅಂತ ಉಲ್ಲೇಖ ಮಾಡಿದ್ದಾರೆ. ನಮ್ಮ ವಿರುದ್ಧ ಸಾಕ್ಷಿಗಳು ಹೇಳೋಕೆ ಯಾರು ಮುಂದೆ ಬರ್ತಿಲ್ಲ. ಸಮಾಜದಲ್ಲಿ ಅವರನ್ನ ಬೆದರಿಸಿ ಇವರು ಸಾಕ್ಷಿಗಳನ್ನ ನುಡಿದಂತೆ ನೋಡ್ಕೊಳ್ತಾರೆ ಅಂತ ನಮ್ಮನ್ನ ಆರೋಪ ಮಾಡಿದ್ದಾರೆ.
ಇಲ್ಲಿಯವರೆಗೂ 14ರಿಂದ 17 ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ. ಇಲ್ಲಿಯವರೆಗೂ ಒಂದೇ ಒಂದು ಪ್ರಕರಣಗಳು ನಾನು ಆರೋಪಿಯಾಗಿದ್ದೀನಿ ಅಷ್ಟು ಬಿಟ್ಟರೆ ನಾನು ಎಲ್ಲೂ ನನ್ನ ಮೇಲೆ ಪ್ರಕರಣ ಸಾಬೀತಾಗಿಲ್ಲ. ಸಾಬೀತು ಮಾಡೋಕೆ ವಿಫಲ ಇದ್ದಾರೆ. ಸುಳ್ಳು ಕೇಸುಗಳನ್ನ ಹಾಕಿ ನನ್ನ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಸಂತೋಷ್ ಕೋಟೆಯನ್ನ ಮುಗಿಸ್ಬೋದು ಅಂತ ತಿಳ್ಕೊಂಡು ಸಂತೋಷ್ ಕೋಟೆಯನ್ನ ಮುಗಿಸ್ಬೋದಾದ್ರೆ ಸಂತೋಷ್ ಕೋಟೆಯನ್ನು ಮನಸ್ಸಲ್ಲಿರುವಂತಹ ವಿಚಾರ, ಸಂತೋಷ್ ಕೋಟೆಯನ್ನು ಮನಸ್ಸಲ್ಲಿರುವಂತಹ ಹಿಂದುತ್ವ ಯಾವುದೇ ಕಾರಣಕ್ಕೂ ಮುಗಿಸೋಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳು ಕೂಡ ಸಂತೋಷ್ ಕೋಟೆಯನ್ನ ಅವರ ಹೋರಾಟಗಳಾಗಿರ್ಬೋದು, ನೀವೀಗ ಇದು ಸಂಘಟನೆ ನೀವು ತೊಡಸ್ಕೊಂಡಿದ್ದೀರಾ, ಜಿಲ್ಲಾಧ್ಯಕ್ಷರಾಗಿದ್ದೀರಾ, ಈ ಒಂದು ಹೋರಾಟಗಳು ಮುಂದಿನ ದಿನಗಳಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮುಂದುವರಿಯುತ್ತಾ? ಯಾವುದೇ ಕಾರಣಕ್ಕೂ ನನ್ನ ಈ ಹೋರಾಟಗಳು ಇಲ್ಲಿಂದ 3 ಕೇಸ್ ಆಗಿರ್ಬೋದು. ನನ್ನ ಇಲ್ಲಿಂದ ಗಡೀಪಾರು ಮಾಡೋದು ಪಾಕಿಸ್ತಾನಕ್ಕೆ ಗಡೀಪಾರು ಮಾಡೋಕ್ಕಾಗಲ್ಲ, ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡೋಕ್ಕಲ್ಲ. ಯಾವ ಜಿಲ್ಲೆಗೆ ಯಾವ ಸ್ಟೇಷನ್ ವ್ಯಾಪ್ತಿ ಕಳಿಸ್ತಾರೆ ಅದೇ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಂತು ಸಂಘಟನೆ ಮಾಡಿ ತೋರಿಸ್ತೀವಿ. ನನ್ನಲ್ಲಿರೋ ಹಿಂದುತ್ವನ ಗಡೀಪಾರು ಮಾಡಕ್ ಸಾಧ್ಯ ಇಲ್ಲ. ನನ್ನನ್ನ ಪ್ರೀತಿಸುವ ಜನರಿಂದ ನನ್ನ ಗಡೀಪಾರು ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಇವರು ಗಡೀಪಾರು, ಈ ರೋಡಿ ಶೀಟರ್ಸ್ಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು, ಕೇಸುಗಳು ಎಲ್ಲದಕ್ಕೂ ಕಾನೂನೊಂದು ನಮಗೆ ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದಲ್ಲ, ಕಾನೂನು ಮುಖಾಂತರನೇ ಅವ್ರು ಎದುರಿಸ್ತೀವಿ. ಹಾಗಾಗಿ ಇನ್ನಷ್ಟು ಹೆಚ್ಚು ಕೆಲಸ ಮಾಡಕ್ಕೆ ನನಗೆ ಪ್ರೇರಣೆ ಸಿಕ್ಕಿದೆ ಇದರಿಂದ. ಎಲ್ಲಿವರೆಗೆ ದಬ್ಬಾಳಿಕೆಗಳನ್ನ ಇವರು ನನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾನೆ ಇರ್ತಾರೆ, ಅಲ್ಲಿವರೆಗೂ ನನ್ನಷ್ಟು ಕೆಲಸಗಳನ್ನು ಇನ್ನಷ್ಟು ಜಾಸ್ತಿನೇ ಮಾಡಿ ನಾನು ಕಡಿಮೆ ಮಾಡಿದೆ ಯಾವತ್ತೂ. ಯಾಕಂತ ಹೇಳಿದ್ರೆ ಇಡೀ ನನ್ನ ಕುಟುಂಬ ನನ್ನ ಜೊತೆ ಇದೆ, ನಂದೇ ಆದಂತ ಒಂದು ಪರಿವಾರ ಇದೆ, ಎಲ್ಲರೂ ನನಗೆ ಸಾಕಾರವಾಗಿ ನಿಲ್ತಾರೆ. ನೀನು ಮಾಡಿರೋಂಥ ಕೆಲಸ, ನೀನು ಮಾಡ್ತಿರೋಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೂ ತಪ್ಪಿಲ್ಲ, ನೀನು ಮಾಡ್ತಿರೋಂಥ ಧರ್ಮದ ಕೆಲಸ, ನೀನು ಮುಂದೆ ಹೋಗುವಂತ ನನಗೆ ಬೆಂತಟ್ಟೋರಿದ್ದಾರೆ. ಹಾಗಾಗಿ ವೈಯಕ್ತಿಕ ಜೀವನದ ಜೊತೆಗೆ ನನ್ನ ಸಂಘಟನೆ ಕೆಲಸನು ಇನ್ನಷ್ಟು ಹೆಚ್ಚು ಮಾಡ್ತೀನಿ. ಓಕೆ, ಅದೇ ರೀತಿ ನಾವು ನೋಡ್ತಾ ಹೋದ್ರೆ ಈಗ ನೀವು ಸಂಘಟನೆ ತೊಡಗಿಸ್ಕೊಂಡಿರುವ ನಿಮ್ಮ ಮೇಲೆ ಈಗ ಹಲವಾರು ಹೋರಾಟಗಳನ್ನ ಮಾಡಿದಿರ, ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ನಿಮ್ಮ ಹಿರಿಯ ನಾಯಕರಾಗಿರ್ಬೋದು, ನಿಮ್ಮ ಪಕ್ಷ ನಾಯಕರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರುಗಳಾಗಿರ್ಬೋದು ಅಥವಾ ಹಿರಿಯ ನಾಯಕರು, ಸಂಘಟನೆಯವರು ನಿಮ್ಗೆ ಏನಾದ್ರು ಧೈರ್ಯ ತುಂಬುವ ಕೆಲಸ ಅಥವಾ ನಿಮ್ಮ ಬೆಂಬಲ ಸಪೋರ್ಟಿವ್ ಆಗಿ ನಿಲ್ಲುವ ಕೆಲಸವನ್ನ ಏನಾದ್ರು ಮಾಡಿದ್ದಾರೆ? ಕಳೆದ ಅಟ್ರಾಸಿಟಿ ಪ್ರಕರಣ ನನ್ನ ಮೇಲೆ ಸುಳ್ಳು ಪ್ರಕರಣ ಆಯಿತು. ಅವತ್ತು ನನ್ನ ಜೊತೆ ಇಡೀ ನನ್ನ ಪಕ್ಷ ರಾಜ್ಯಾಧ್ಯಕ್ಷರ ಆದಿಯಾಗಿ ನಮ್ಮ ನಾಯಕರಾದ ಸಿ.ಟಿ. ರವಿಯಣ್ಣರಾಗಿ, ಪ್ರಾಣೇಶಣ್ಣರಾಗಿರ್ಬೋದು, ಜೀವರಾಜಣ್ಣ ಆಗಿರ್ಬೋದು, ದೇವರಾಜ್ ಶೆಟ್ಟರ್ ಆಗಿರ್ಬೋದು, ಸುರೇಶ್ ಅಣ್ಣ ಆಗಿರ್ಬೋದು, ಬೆಳ್ಳಿ ಪ್ರಕಾಶನ್ ಆಗಿರ್ಬೋದು, ಕಲ್ಮುಡಪ್ಪ ಆಗಿರ್ಬೋದು, ಈ ರೀತಿ ಹೆಸರು ಹೇಳ್ತಾ ಉದ್ದ ನಮ್ಮ ಕುಟುಂಬ ದೊಡ್ಡ ಕುಟುಂಬ, ಎಲ್ಲರೂ ನನ್ನ ಜೊತೆ ಬೆನ್ನಿಗೆ ನಿಂತು ತನ್ನ ಸ್ವಂತ ಖರ್ಚಿನಿಂದ ಹೈಕೋರ್ಟ್ನಲ್ಲಿ ನನಗೆ ಸ್ಟೇ ಅನ್ನು ಕೊಡಿಸಿ ಅದು ಕೇಸನ್ನು ವಜಾ ಮಾಡಿಸಕ್ಕೆ ಸಹಕಾರ ಮಾಡಿದೆ. ನನ್ನೆಲ್ಲ ಪ್ರಕರಣಗಳಲ್ಲಿ ಇವತ್ತು ಜಿಲ್ಲೆಯಲ್ಲಾಗಿರ್ಬೋದು, ಜಿಲ್ಲೆಯ ನನ್ನದೇ ಆದಂತ ನಮ್ಮ ಬೆಂಬಲಕ್ಕಿತ್ತಂತ ವಕೀಲರ ತಂಡ ಇದೆ, ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲೂ ನಮ್ಮ ವಕೀಲರ ತಂಡ ಇದೆ. ಎಲ್ಲವೂ ನನ್ನನ್ನ ಇವನು ಕೆಲಸ ಮಾಡ್ತೀನಿ, ನಾವು ಬೆಂಬಲಿಸಬೇಕು, ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ನನಗೆ ಸಹಕಾರಿಗಳಾಗಿ ಇವತ್ತು ಕೆಲಸವನ್ನ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಎಲ್ಲ ಹಂತದ ಸ್ತರದ ಒಬ್ಬ ರಾಷ್ಟ್ರೀಯ ಮಟ್ಟದ ನಾಯಕನ ಹಿಡಿದು ಸಾಮಾನ್ಯ ಕಾರ್ಯಕರ್ತರು ಇವತ್ತು ನನಗೆ ಬೆಂಬಲ ಸೂಚಿಸಿದ್ದಾರೆ. ನಿನ್ನೆ ಮೊನ್ನೆಯಿಂದ 100 ಕರೆಗಳು, 100 ಮೆಸೇಜ್ಗಳು, 100 ಜನ ಭೇಟಿಯನ್ನ ಮಾಡ್ತಿದ್ದಾರೆ. ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಇವತ್ತು ಮುಖ್ಯಮಂತ್ರಿಗಳು ಅಥವಾ ಶಾಸಕರುಗಳಾಗಿರ್ಬೋದು ನನ್ನ ಮೇಲೆ ಈ ರೀತಿ ಪ್ರಕರಣಗಳನ್ನ ಹಾಕಿ ನನ್ನನ್ನ ಇನ್ನಷ್ಟು ಜನಗಳ ಹತ್ತಿರ, ಯಾರು ನಾವು ಅವರ ತಲೆಯಲ್ಲಿ ಏನು ಇವನನ್ನ ಮಟ್ಟ ಹಾಕಿದ್ರೆ ಇವನು ಜನರಿಂದ ದೂರ ಆಗ್ಬೋದು ಅಂತ ಏನು ಯೋಚನೆ ಮಾಡಿ ನನ್ನ ಮೇಲೆ ಕೇಸ್ ಹಾಕ್ತಾರೆ, ಅದು ಅವ್ರ ಭ್ರಮೆ. ಇಂಥ ಪ್ರಕರಣಗಳಿಂದ ನಾನು ಇನ್ನಷ್ಟು ಜನಗಳ ಹತ್ತಿರ ಹೋಗ್ತಾ ಇದ್ದೀನಿ, ಜನಗಳ ಹತ್ತಿರ ಹೋಗಕ್ಕೆ ನನಗೆ ಇನ್ನಷ್ಟು ಸಹಕಾರ ಮಾಡಿಕೊಡ್ತೀನಿ ಅಂತ ನನ್ನ ಭಾವನೆ ಅನಿಸ್ತದೆ. ಅಂದ್ರೆ ನೀವು ಹೇಳ್ತಿರೋದು ಹೇಗಿದೆ ಅಂದ್ರೆ, ಈ ರೀತಿಗೆ ಅಟ್ರಾಸಿಟಿ ಕೇಸ್ ಆಗಿರಬಹುದು, ಈಗ ಗಡೀಪಾರ್ಗೆ ನೋಟಿಸ್ ನೀಡಿರುವಂತದ್ದು ಇನ್ನಷ್ಟು ನಿಮ್ಗೆ ಮುಂದೆ ಸಂಘಟನೆ ಮಾಡಲು ಇನ್ನಷ್ಟು ಬೂಸ್ಟ್ ಕೊಟ್ಟಂಗೆ ಇದೆ ಅನ್ನುವ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಮ್ಮ ಕಾರ್ಯಕ್ಕೆ, ನಾವು ಮಾಡಿರುವಂತ ಕಾರ್ಯಕ್ಕೆ ಈ ಪರಿವಾರದ ಮತ್ತು ನಮ್ಮ ಕುಟುಂಬಗಳ ಸಹಕಾರ ಏನಿದೆಲ್ಲ, ನನ್ನೇನು ಕುಟುಂಬ ಅಂತ ಹೇಳಿದ್ರೆ ನನ್ನ ಅಕ್ಕ ತಂಗಿ ನನ್ನ ತಮ್ಮಂದ್ರಲ್ಲ ನನ್ನ ಕುಟುಂಬ. ನನ್ನ ಕುಟುಂಬ ಅಂತ ಹೇಳಿದ್ರೆ ನನ್ನ ಪಾರ್ಟಿ, ನನ್ನ ಸಂಘ ಪರಿವಾರ, ಇದು ನನ್ನ ಕುಟುಂಬ. ಈ ಕುಟುಂಬದ ಸಹಕಾರ ಏನಿದೆ, ಯಾವತ್ತಾರು ಇವತ್ತು ನಾನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಇವತ್ತು ನಾನು ತಪ್ಪು ಮಾಡಿದೀನಿ ಅಂತ ಹೇಳೋರು ನನ್ನ ಜೊತೆ ಇದ್ದಾರೆ, ನೀನ್ ಮಾಡ್ತಾ ಇರೋದು ಸರಿ, ನೀನ್ ಮಾಡ್ತಾ ಇರೋದು ಮುಂದೆ ಹೋಗು ಅನ್ನೋರು ನನ್ನ ಜೊತೆ ಇದ್ದಾರೆ. ಹಾಗಾಗಿ ಅವರೆಲ್ಲರ ಅಭಿಪ್ರಾಯ ಮತ್ತು ನಾನು ವೈಯಕ್ತಿಕವಾಗಿ ಯಾವತ್ತೂ ನಾನು ನಂಬಿರುವಂತ ಧ್ಯೇಯಕ್ಕೆ ನಾನು ಯಾವತ್ತೂ ಮೋಸ ಮಾಡಿಲ್ಲ. ಇಲ್ಲಿವರೆಗೂ ನನ್ನ ಇಷ್ಟು ಪ್ರಕರಣಗಳಲ್ಲಿ ನನ್ನ ವೈಯಕ್ತಿಕವಾದ ಒಂದೇ ಒಂದು ಪ್ರಕರಣ ನನ್ನ ಮೇಲಿಲ್ಲ. ಎಲ್ಲವೂ ಪಕ್ಷಕ್ಕಾಗಿ, ಎಲ್ಲವೂ ಸಂಘಟನೆಗಾಗಿ, ಎಲ್ಲವೂ ಹಿಂದುತ್ವಕ್ಕಾಗಿ ಇರುವಂತಹ ಪ್ರಕರಣಗಳು. ಹಾಗಾಗಿ ಮುಂದಿನ ದಿನಗಳಲ್ಲೂ ಇಂಥ ಪ್ರಕರಣಗಳು ಎಷ್ಟೇ ಆದರೂ ನಾನು ಸಹಿಸಿಕೊಳ್ಳಕ್ಕೆ ತಯಾರಿದ್ದೀನಿ. ನೀವು ನನ್ನನ್ನ ಇನ್ನಷ್ಟು ಮುಗಿಸಕ್ಕೆ ಪ್ರಯತ್ನ ಪಟ್ಟರು ನಾನು ಇನ್ನಷ್ಟು ಎತ್ತರಕ್ಕೆ ಹೋಗುವಂತ ವಿಶ್ವಾಸ ನನಗಿದೆ. ಜನ ನನ್ನನ್ನು ಬೆಳೆಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈಗ ಎಲ್ಲ ಕಡೆಯೂ ಸಾಮಾನ್ಯವಾಗಿ ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲಿ ನೋಡ್ತಾ ಹೋದಾಗ ಹೆಚ್ಚಿನದಾಗಿ ಕಾರ್ಯಕರ್ತರು ಪಕ್ಷದಲ್ಲಿ ಏನು ಬೇರೆ ಬೇರೆ ಜವಾಬ್ದಾರಿಗಳನ್ನ ಇಟ್ಕೊಂಡಿರ್ತಾರೋ ಅವರ ಮೇಲೆ ಪ್ರಕರಣಗಳು ದಾಖಲಾಗ್ತವೆ ವಿನಃ ಅಧಿಕಾರದಲ್ಲಿ ಇರುವಂತಹವರ ಮೇಲೆ ಪ್ರಕರಣಗಳು ದಾಖಲಾಗುವಂಥದ್ದು ಭಾರಿ ಕಡಿಮೆ.
ಅದು ಬಿಜೆಪಿಯ ವಿಚಾರಕ್ಕೆ ಬಂದಾಗ. ಹೌದಾ? ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿ ಸಂತೋಷ್ ಕೋಟೆನವರು ಹೋರಾಟ ಮಾಡ್ತಾ ಇದ್ದಾರೆ, ಸಂತೋಷ್ ಕೋಟೆನವರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದೆ. ಆದ್ರೆ ಅಧಿಕಾರದಲ್ಲಿ ಇರುವಂತವರು ಅವರು ಕೂಡ ಇನ್ನೊಂದು ಕಡೆ ಮಾತಿದೆ, ಕೆಲವರು ಸಂತೋಷ್ ಕೋಟೆನವರನ್ನ ಮುಂದೆ ಬಿಟ್ಟು ಹಿಂದೆ ಬೇರೆನೇ ಇದೆ ಅನ್ನುವ ಒಂದು ಗೊಂದಲ ಕೂಡ ಇರುವಂತದ್ದು. ಆ ರೀತಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಮ್ಮ ನಾಯಕರುಗಳ ಮೇಲೂ ಪ್ರಕರಣಗಳು ದಾಖಲಾಗಿದೆ. ಅವರು ನನ್ನ ಜೊತೆ ಹಲವಾರು ಪ್ರಕರಣಗಳು ನನ್ನ ಜೊತೆ ಇದ್ದಾರೆ. ಹಾಗಾಗಿ ನಾಯಕರು ಇಲ್ಲಿ ಕಾರ್ಯಕರ್ತ ನಾಯಕ ಅನ್ನೋದಿಲ್ಲ. ಈಗ ನಾನು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ನೇತೃತ್ವ ಇವತ್ತು ಕೆಲವು ಹೋರಾಟಗಳ ನೇತೃತ್ವ ನಂದಿರುತ್ತೆ, ನನ್ನ ಮೇಲೆ ಪ್ರಕರಣ ದಾಖಲಾಗ್ತಾ ಇರುತ್ತೆ. ಹಿಂದೆ ಇದ್ದಂತ ಯುವ ಮೋರ್ಚಾ ಅಧ್ಯಕ್ಷರುಗಳ ನೇತೃತ್ವ ಪ್ರಕರಣ ಅವ್ರ ಮೇಲೂ ಪ್ರಕರಣಗಳು ನಡೆದಿದೆ. ಆದ್ರೆ ಸಂದರ್ಭ ಮತ್ತು ಸಮಯ ಬೇರೆ ಬೇರೆ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಹೋರಾಟಗಳು ಹಿಂದೆ ನಾವು ಅಧಿಕಾರದಲ್ಲಿ ಇದ್ವಿ, ಅವಾಗ ಯಾವುದೇ ರೀತಿಯ ಹೋರಾಟಗಳು ಹೋರಾಟ ನಡೆದ ಸಂದರ್ಭದಲ್ಲಿ ಪ್ರಕರಣಗಳು ದಾಖಲಿಸ್ತಾರೆ. ಈಗ ಅಧಿಕಾರದಲ್ಲಿ ವಿರೋಧ ಪಕ್ಷದಲ್ಲಿ ಸಣ್ಣ ಸಣ್ಣ ಪ್ರಶ್ನೆಯನ್ನು ಮಾಡುವಂತ ಸಂದರ್ಭ ಸಣ್ಣ ಸಣ್ಣ ಪ್ರಕರಣಗಳನ್ನ ಇವತ್ತು ನಮ್ಮ ಮೇಲೆ ಹಾಕ್ತಿದ್ದಾರೆ. ಹಾಗಾಗಿ ಆ ವ್ಯತ್ಯಾಸ ನನಗೆ ಯಾವತ್ತೂ ಕಂಡು ಬಂದಿಲ್ಲ. ನಮ್ಮಲ್ಲಿ ಒಬ್ಬ ನಾಯಕನ ಹಿಡಿದು ಕಾರ್ಯಕರ್ತನವರೆಗೂ ಪ್ರಕರಣಗಳು ಎಲ್ಲರ ಮೇಲೆ ದಾಖಲಾಗಿ ಸರ್ಕಾರ ಬಂದ ಮೇಲೆ ಎಲ್ಲರ ಮೇಲೆ ದಾಖಲೆ, ಆ ವ್ಯತ್ಯಾಸ ನನಗೆ ಯಾವತ್ತೂ ಕಂಡು ಬಂದಿಲ್ಲ. ಓಕೆ, ಸಂತೋಷ್ ಕೋಟೆನವರೇ, ಇದರ ಹೊರತಾಗಿ ನಾವು ಮಾತಾಡ್ತಾ ಹೋದ್ರೆ, ನೀವು ಚಿಕ್ಕಮಗಳೂರಿನ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ನೀವು ಆಯ್ಕೆಯಾಗಿರುವಂತದ್ದು ಎಷ್ಟು ಖುಷಿ ಆಗ್ತಾ ಇದೆ? ನಾನು ಮಾಡಿದಂತ ಕೆಲಸ ಕಾರ್ಯಗಳನ್ನ ಗುರುತಿಸಿ ಇವತ್ತು ಪಕ್ಷ ನನಗೆ ಜವಾಬ್ದಾರಿಯನ್ನು ಕೊಟ್ಟು, ಹಿಂದೆ ನಾನು ವಿದ್ಯಾರ್ಥಿ ಪರಿಷತ್ತಾಗಿದ್ದು ಬಜರಂಗದಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ, ನಂತರದಲ್ಲಿ ನನ್ನ ರಾಜಕೀಯದಲ್ಲಿ ನಾನು ಆಸಕ್ತಿಯನ್ನು ತೋರಿದಾಗ ನಾನು ಸಿ.ಟಿ. ರವಿ ಅವರ ಮತ್ತು ಕಾರ್ಕಳ ಸುನೀಲ್ ಕುಮಾರ್ ಅವರ ಹೋರಾಟವನ್ನ ಪ್ರೇರಣೆಯಾಗಿ ತಗೊಂಡು ನಾನು ರಾಜಕೀಯಕ್ಕೆ ಬಂದಂತ. ಆ ಸಂದರ್ಭದಲ್ಲಿ ನನಗೆ ಯುವ ಮೋರ್ಚಾಕ್ಕೆ ಸೂಕ್ತ ಇದೆ, ಯುವ ಮೋರ್ಚಾದ ಕೆಲಸ ಮಾಡಬೇಕು ಹೇಳಿ ನನ್ನ ಪಕ್ಷದ ಹಿರಿಯರು ನನಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಕೊಟ್ಟರು. ನಂತರದ ಬೆಳವಣಿಗೆಯಲ್ಲಿ ನನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದರ್ಭದಲ್ಲಿ ನನ್ನ ಜಿಲ್ಲೆಯ ಪ್ರವಾಸ ಮತ್ತು ನನ್ನ ಕಾರ್ಯಕರ್ತರ ಜೊತೆ ನಿಕಟ ಸಂಪರ್ಕವನ್ನು ನೋಡಿ ಜಿಲ್ಲಾಧ್ಯಕ್ಷರಾಗಿ ನನ್ನ ಘೋಷಣೆ ಮಾಡಿದ್ರು. ಮೊದಲನೇ ಅವಧಿಯಲ್ಲಿ ಜಿಲ್ಲಾಧ್ಯಕ್ಷರಲ್ಲಿ ನಾನು ಮಹಾಶಕ್ತಿ ಕೇಂದ್ರದ ಹಂತದವರೆಗೂ ಹೋಗಿ ಚುನಾವಣೆಯನ್ನು ಮಾಡಿದ್ದೇನೆ. ಚುನಾವಣೆ ಸಂದರ್ಭಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ, ನ್ಯೂ ವೋಟರ್ಸ್ ಕ್ಯಾಂಪೇನ್ಗಳಾಗಿರ್ಬೋದು, ಮನೆ ಮನೆಗೆ ಮತದಾರರ ಭೇಟಿಯಾಗಿರ್ಬೋದು, ಈ ರೀತಿ ಹೊಸ ಯುವಕರನ್ನ ಪಕ್ಷಕ್ಕೆ ಕರೆತರುವುದರಲ್ಲಿ ಯಶಸ್ವಿಯಾಗಿದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಎರಡನೇ ಅವಧಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಮುಂದೆ ನೂರಾರು ಸವಾಲುಗಳಿದೆ. ಇವತ್ತು ಯುವ ಜನಾಂಗ ರಾಜಕೀಯದಿಂದ ವಿಮುಕ್ತಿ ಆಗ್ತಾರೆ. ಅವರನ್ನ ವಿಮುಖ ಮಾಡಿರುವಂತಹ ಯುವಕರನ್ನ ವಾಪಸ್ ಪಕ್ಷಕ್ಕೆ ಕರ್ಕೊಂಡ್ಬಂದು ಪಕ್ಷದ ವೇದಿಕೆಯಲ್ಲಿ ಇವತ್ತೇನು ನರೇಂದ್ರ ಮೋದಿ ಅವರ ಕನಸಿದೆ, 1 ಲಕ್ಷ ಯುವ ಕಾರ್ಯಕರ್ತರು ರಾಜಕೀಯ ಹಿನ್ನೆಲೆ ಇರುವವರನ್ನ, ಏನು ನಮ್ಮಂತ ರಾಜಕೀಯ ಹಿನ್ನೆಲೆ ಇರುವ ಕಾರ್ಯಕರ್ತರನ್ನ ಪಕ್ಷದಲ್ಲಿ ಕರ್ಕೊಂಡ್ಬರ್ಬೇಕಂತ ಏನು ಕನಸನ್ನ ಕಂಡಿದ್ದಾರೆ, ಆ ಕನಸಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಆ ಕೆಲಸ ನಿರಂತರವಾಗಿ ನಡೆಯುತ್ತೆ. ಓಕೆ, ಅಂದ್ರೆ ಒಂದು ಅಧಿಕಾರ ಇದ್ದ ಸಂದರ್ಭದಲ್ಲಿ, ನಿಮ್ಮದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಥವಾ ನಿಮ್ಮ ಶಾಸಕರುಗಳಿದ್ದ ಸಂದರ್ಭದಲ್ಲಿ ಸಂಘಟನೆ ಮಾಡುವ ರೀತಿ ಬೇರೆ ಇದ್ದಾಗಿರುತ್ತೆ. ಅದೇ ನಿಮ್ಮ ಸರ್ಕಾರ ಇಲ್ಲ, ಅಧಿಕಾರ ಇಲ್ಲ, ನಿಮ್ಮ ಶಾಸಕರುಗಳಿಲ್ಲ, ಇದು ಬೇರೆ ರೀತಿಯ ಒಂದು ಸಂಘಟನೆ ಆಗುತ್ತೆ. ಸರ್ಕಾರ ಇದ್ದಾಗ ಅಥವಾ ನಿಮ್ಮ ಅಧಿಕಾರ ಇದ್ದಾಗ ಮಾಡುವ ಸಂಘಟನೆಗೂ ಏನು ಇದ್ದಾಗ ಮಾಡುವಂತ ಸಂಘಟನೆಗೂ ಏನು ಡಿಫ್ರೆನ್ಸ್ ಕಂಡು ಬರುತ್ತೆ? ಈಗ ಸರ್ಕಾರ ಇದ್ದಾಗ ಒಂದಿಷ್ಟು ಆಕರ್ಷಣೆಗಳು, ಒಂದಿಷ್ಟು ಆಸೆಗಳನ್ನ ಇಟ್ಕೊಂಡು ಕಾರ್ಯಕರ್ತರು ಪಕ್ಷಕ್ಕೆ ಬರ್ತಾರೆ. ನನಗೇನೋ ಲಾಭ ಆಗುತ್ತೆ, ನನಗೆ ಅಲ್ಲಿ ಏನೋ ಸಿಗುತ್ತೆ. ಆದ್ರೆ ಈಗ ಆ ತರ ಬರುವಂತ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಇರುತ್ತೆ. ಈಗ ಬರುವಂತ ಕಾರ್ಯಕರ್ತರು ಜೆನ್ಯೂನ್ ರೀಸನ್ ಇರ್ತಾರೆ. ಅವರು ನಂದಂತ ಸಿದ್ಧಾಂತ, ಅವ್ರ ಒಪ್ಪಂದ ಧ್ಯೇಯದ ಮೇಲೆ ಈ ಪಕ್ಷಕ್ಕೆ ಕೆಲಸ ಮಾಡ್ತಾರೆ. ಅವಾಗ ಹಿಂದೆ ಅಧಿಕಾರ ಇದ್ದಾಗ ಈ ಪಕ್ಷದಿಂದ ನನಗೇನೋ ಲಾಭ ಆಗುತ್ತೆ, ಇಲ್ಲಿ ಏನೋ ನನಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಜನ ಬರ್ತಾರೆ. ಹಾಗಾಗಿ ಈಗ ಸ್ವಲ್ಪ ಕೆಲಸ ಮಾಡೋದು ಕಷ್ಟ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾಕ್ಕೆ ಆ ರೀತಿಯಾದ ಪರಿಸ್ಥಿತಿ ಯಾವತ್ತೂ ಬಂದಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಹಿಂದೆ ಮಾಡಿದಂತ ಎಲ್ಲ ನಾಯಕರುಗಳ ಕೆಲಸದ ಪರವಾಗಿ ಇವತ್ತು ನಮಗೊಂದು ಯಾವುದೇ ರೀತಿಯ ಸಮಸ್ಯೆ ಎದುರಾಗಿಲ್ಲ. ಯುವಕರ ಸಂಖ್ಯೆ, ಬರುವಂತ ಸಂಖ್ಯೆ ವ್ಯತ್ಯಾಸ ಇರ್ಬೋದು, ಆದ್ರೆ ಕಡಿಮೆ ಆಗಿಲ್ಲ. ಓಕೆ, ಅಂದ್ರೆ ಈಗ ಅಧಿಕಾರ ಇದ್ದಾಗ ಮಾಡುವ ಸಂಘಟನೆ ಇವಾಗ ಡಿಫ್ರೆನ್ಸ್ ನ ಕದಾದ್ರೆ ಇಷ್ಟು ಕಠಿಣ ಸವಾಲಾಗುತ್ತೆ. ಈಗ ಅಧಿಕಾರ ಇದ್ದಾಗ ಬೇರೆ, ನಿಮ್ದೆ ಸರ್ಕಾರ ಇರುತ್ತೆ, ಅದು ಬೇರೆ ರೀತಿಯಲ್ಲಿ ನಡೆಯುತ್ತೆ. ಈಗ ಏನು ಇದ್ದಾಗ ಅದು ಎಷ್ಟು ಸವಾಲಾಗಿರುತ್ತೆ? ಅಧಿಕಾರ ಇದ್ದಾಗ ಸಂಘರ್ಷನೇ ಇರಲ್ಲ. ನಾವು ಸರ್ಕಾರದ ಯೋಜನೆಗಳನ್ನ ಮನೆ ಮನೆ ತಲುಪಿಸೋದು, ಸರ್ಕಾರದ ಪರವಾಗಿ ಸರ್ಕಾರದ ನೀತಿಗಳನ್ನ ಯುವ ಜನತೆಗೆ ಮತ್ತು ಸಾರ್ವಜನಿಕರಿಗೆ ಆ ನೀತಿ ನಿರೋಧಗಳನ್ನ ಸಾರ್ವಜನಿಕರಿಗೆ ಮುಟ್ಟಿಸುವಂತ ಕೆಲಸ ಇರುತ್ತೆ. ಆದ್ರೆ ಈಗ ಸರ್ಕಾರ ವಿರೋಧ ಪಕ್ಷದಲ್ಲಿ ನಾವಿದ್ದಾಗ ನಮ್ಮ ಕೆಲಸ ಪ್ರತಿನಿತ್ಯ ಸಂಘರ್ಷ ಆಗಿರುತ್ತೆ. ಸರ್ಕಾರದ ವಿರುದ್ಧ ಟೀಕಾ ಟಿಪ್ಪಣಿಗಳು ಮಾಡೋದಾಗಿರುತ್ತೆ, ಸರ್ಕಾರದ ವಿರುದ್ಧ ಮಾತನಾಡಿ ಏನು ಜನಸಾಮಾನ್ಯರಿಗೆ ಆಗ್ತಿರೋ ತೊಂದರೆಗಳ ವಿರುದ್ಧ ಧ್ವನಿಯಂತ ಕೆಲಸ ಆಗಿರುತ್ತೆ. ಈ ರೀತಿ ಇದ್ದಾಗ ಸ್ವಲ್ಪ ಸಂಘರ್ಷದ ವಾತಾವರಣ ಇದ್ದಾಗ ಸ್ವಲ್ಪ ಯುವಕರು ಬರುವಂತದ್ದು ಸ್ವಲ್ಪ ಕಷ್ಟ. ಆದ್ರೆ ಕಾರ್ಯ ನಿಂತಿಲ್ವಾ? 100% ಕಾರ್ಯ ಮುಂಚೆಗಿಂತ ಜಾಸ್ತಿ ಕಾರ್ಯ ನಡೀತಾ ಇದೆ. ಸಂಖ್ಯೆ ಕಡಿಮೆ ಇರುವುದು, ಆದ್ರೆ ಕಾರ್ಯ ಮಾತ್ರ ಯಾವತ್ತೂ ನಿಂತಿಲ್ಲ, ಮುಂದೆ ನಿರಂತರ ನಡೀತಾ ಹೋಗುತ್ತೆ. ಈಗ ನೀವು ಸಂಘರ್ಷದ ಒಂದು ವಾತಾವರಣ ಅಂತ ಹೇಳಿ, ಬಹುಶಃ ಸಂತೋಷ್ ಕೋಟೆನವರು ಸಂಘರ್ಷಕ್ಕೆ ಹೇಳಿದ ಪರಿಣಾಮವೇ ಈಗ ಗಡಿಪಾರಿಗೆ ನೋಟಿಸ್ ಆಗಿರುವಂತದ.
ಎಲ್ಲೋ ಒಂದ್ ಕಡೆ ಇರ್ಬೋದು ಸಂಘರ್ಷ ಅಂತ ಹೇಳಿದ್ರೆ ಎಲ್ಲ ವಿಚಾರದಲ್ಲೂ ಸಂಘರ್ಷವನ್ನೇ ನಾವು ಮಾಡ್ತಾ ಬಂದಿದ್ದೇವೆ. ಕೆಲವು ಜಾಗಗಳಲ್ಲಿ ಸಂಘರ್ಷನ ಮಾಡ್ಬೇಕಾದ್ರೆ ಕೆಲವು ಜಾಗದಲ್ಲಿ ಸ್ನೇಹನ ಮಾಡ್ಬೇಕಾಗುತ್ತೆ. ಸ್ನೇಹ ಮಾಡುವಂತ ಜಾಗದಲ್ಲಿ ನಾವು ಸ್ನೇಹವನ್ನ ಮಾಡಿ, ಈಗ ಯಾವ್ದೋ ಒಂದು ಉದಾಹರಣೆಗೆ ಯಾವ್ದೋ ಒಂದು ಫಲಾನುಭವಿಗೆ ನಾವೇನೋ ಕೆಲಸವನ್ನ ಮಾಡ್ಕೊಡ್ಬೇಕಾದ್ರೆ ಅಧಿಕಾರಿಗಳ ಜೊತೆ ಸ್ನೇಹವಾಗಿ ಮಾತಾಡೋದು ನಾವು ಕೆಲಸವನ್ನ ಮಾಡ್ಕೊಡ್ತೀವಿ. ಯಾವ್ದೋ ಒಂದು ಫಲಾನುಭವಿಗಳ ಹತ್ರ ಅವ್ರ ಹಣದ ಬೇಡಿಕೆ ಇಟ್ಟಿರ್ತಾರೆ ಅಥವಾ ಇನ್ನೊಂದು ಕೆಲಸ ಮಾಡ್ಕೊಳ್ಳೋದು ವಿಳಂಬ ಮಾಡ್ಕೊಡ್ತಿರ್ತಾರೆ, ಅವ್ರ ಸಂಘರ್ಷನೂ ಮಾಡಿ ನಾವು ಮಾಡ್ಕೊಡ್ತೀವಿ. ಆದ್ರೆ ಇಲ್ಲಿ ಸ್ನೇಹ ಮತ್ತು ಸಂಘರ್ಷದ ಏರಿಳಿತ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ನನ್ನ ಮೇಲೆ ಸ್ವಲ್ಪ ಇತ್ತೀಚಿನ ದಿನಗಳದೆಲ್ಲ ನಾನು ಹೇಳ್ತಾರಂತದ್ದು ಪೊಲೀಸ್ ಇಲಾಖೆಯಿಂದ ಹಿಡಿದು ಎಲ್ಲ ಇಲಾಖೆಯವರ ಕಣ್ಣು ನಮ್ಮ ಮೇಲಿತ್ತು. ಯಾಕಂತ ಹೇಳಿದ್ರೆ ಇವತ್ತು ನ್ಯಾಯವನ್ನ ಕೇಳಕ್ ಹೋದಾಗ ಇವತ್ತು ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರ ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸಗಳು ಬಹಳಷ್ಟು ನಡೆದೋಯ್ತು. ಅಂತ ಸಂದರ್ಭದಲ್ಲಿ ಪೊಲೀಸರ ಪರವಾಗಿ ನಿಂತು ನಾವು ಕೆಲಸ ಮಾಡಿದ್ವಿ. ಇವತ್ತು ಪೊಲೀಸರ ಮೇಲೆ ಇವತ್ತು ಗೋಹತ್ಯೆ ತಡೆಯೋಕೆ ಹೋದ ಪೊಲೀಸರ ಮೇಲೆ ಅಲ್ಲೇ ಆಗುತ್ತೆ. ಇವತ್ತು ಇಸ್ಪೀಟ್ ಗಾಂಜಾಗಳ ಪ್ರಕರಣಗಳನ್ನ ತಡೆಯೋಕೆ ಹೋದ ಪೊಲೀಸರ ಮೇಲೆ ಅಂತ ಸಂದರ್ಭದಲ್ಲಿ ಪೊಲೀಸರ ನೈತಿಕ ಸ್ಥೈರ್ಯ ತುಂಬಿ ಅವ್ರ ಜೊತೆ ಕೆಲಸ ಮಾಡುವಂತ ಇದೆ. ಆದ್ರೆ ವ್ಯವಸ್ಥೆ ಬದಲಾದಾಗ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೇಲೆ ಈ ರೀತಿ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ದು ಇದೆ. ಹಾಗಾಗಿ ಎಲ್ಲವನ್ನ ಸಂಘರ್ಷದಲ್ಲೂ ಕೆಲಸ ಮಾಡಿದ್ವಿ, ಸ್ನೇಹದಲ್ಲೂ ಕೆಲಸ ಮಾಡಿದ್ವಿ. ಸ್ವಲ್ಪ ರೇಷಿಯೋ ಏರಿಳಿತ ಆಗಿದೆ. ಓಕೆ, ಈಗ ರಾಜಕೀಯ ಅಂತ ಬಂದಾಗ ಆಡಳಿತ ಪಕ್ಷ ವಿರೋಧ ಪಕ್ಷ ಸರ್ವೇ ಸಾಮಾನ್ಯ. ಈಗ ನೀವೀಗ ವಿರೋಧ ಪಕ್ಷದಲ್ಲಿದ್ದೀರಿ, ಆಡಳಿತ ಪಕ್ಷ ಬೇರೆ ಇದ್ದಾಗ ಅದು ಬೇರೆ ರೀತಿ ನಡೆಯುತ್ತೆ ಅಂತ ಒಪ್ತೀನಿ. ಆದ್ರೆ ಈಗ ಪ್ರಮುಖವಾಗಿ ಇನ್ನೊಂದು ಮಾತೇನು ಕೇಳಿ ಬರ್ತಾ ಇದೆ, ಸಂತೋಷ್ ಕೋಟೆನವರಿಗೆ ಪಕ್ಷದಲ್ಲಿ ಕೂಡ ಕೆಲವೊಂದು ವಿರೋಧಗಳಿದ್ದಾವೆ. ಇದ್ರ ಹಿಂದೆ ಕೆಲ ಪಕ್ಷದ ನಾಯಕರುಗಳು ಇದ್ದಾರೆ. ಸಂತೋಷ್ ಕೋಟೆನವರಿಗೆ ಸ್ವಪಕ್ಷದವರು ಕೂಡ ಕೆಲವರ ಒಂದು ಕೈವಾಡ ಇದೆ ಅನ್ನೋ ಮಾತು ಕೂಡ ಇದೆ, ಹೌದಾ? ಸ್ವಪಕ್ಷದವರ ಕೈವಾಡ ಇದೆ ಅನ್ನೋದು ನಾನು ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಪಕ್ಷದ ಅಷ್ಟು ಮಂಡಲ ಅಧ್ಯಕ್ಷರುಗಳು, ಪಕ್ಷದ ಅಷ್ಟು ನಾಯಕರುಗಳು ನನ್ನ ಜೊತೆ ಸಹಕಾರಿಯಾಗಿ ಕಳೆದ 3-4 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ಅಭಿಪ್ರಾಯ ಭೇದ ಇರ್ಬೋದು, ಅಭಿಪ್ರಾಯ ಭೇದ ನನ್ನಲ್ಲಿರುವಂತ ಅಭಿಪ್ರಾಯ ನಿಮ್ಮಲ್ಲಿ ಇರಬೇಕಂತಿಲ್ಲ. ಅಭಿಪ್ರಾಯ ಭೇದ ಸಹಜ, ಅದು ಎಲ್ಲರೂ ಇರ್ಬೋದು. ಆದ್ರೆ ಅಭಿಪ್ರಾಯ ಭೇದವೇ ನಾವು ಅದನ್ನ ನನ್ನ ವಿರುದ್ಧ ಇದ್ದಾರೆ ಅಂತ ತಿಳ್ಕೊಳ್ಳೋದು ತಪ್ಪು. ನಾವು ಎಲ್ಲರನ್ನ ಒಟ್ಟಿಗೆ ತಗೊಂಡೋಗುವಂತ ಕೆಲಸ ಮಾಡಿದೀನಿ. ಆದ್ರೆ ನಮ್ಮಲ್ಲಿರುವಂತ 5 ಬೆರಳು ಒಂದೇ ತರ ಇರಲ್ಲ, ವ್ಯತ್ಯಾಸಗಳು 100% ಇದೆ. ಆದ್ರೆ ಆ ವ್ಯತ್ಯಾಸಗಳನ್ನೇ ಅದು ನಮ್ಮ ವಿರುದ್ಧ ಅವರಿದ್ದಾರೆ ಅನ್ನೋ ತಿಳ್ಕೊಂಡು ನಾನು ವಿರುದ್ಧ ಯಾವತ್ತೂ ಹೋಗಿಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುವಂತ ಕೆಲಸವನ್ನ ಮಾಡಿದ್ದೀವಿ. ವಿಶೇಷವಾಗಿ ಈ ಜಿಲ್ಲೆಯ ಅಷ್ಟು ಶಾಸಕರುಗಳು, ಮಾಜಿ ಶಾಸಕರುಗಳಾಗಿರ್ಬೋದು, ನಮ್ಮ ಸಂಸದರಾಗಿರ್ಬೋದು, ಹಾಗೂ ನಮ್ಮ ಉಳಿದಂತ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಒಕ್ಕಲರಿಂದ ನನ್ನ ಜಿಲ್ಲಾಧ್ಯಕ್ಷನಾಗಿ ಮುಂದುವರಿಸಿರೋದು. ಹಾಗಾಗಿ ಇದರಲ್ಲಿ ಈ ರೀತಿಯಾದ ಪ್ರಶ್ನೆ ಕಂಡು ಬರಲ್ಲ ಅಂತ ಅನ್ಕೊಂತೀನಿ. ಈಗ ನೀವೀಗ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿದ್ರ, ಮೊನ್ನೆ ಇತ್ತೀಚೆಗೆ ನಿಮಗೆ ನೋಟಿಸ್ ಕೂಡ ಜಾರಿಯಾಗಿರುವಂತದ್ದು, ಗಡಿಪಾರಿಗಳ ನೋಟಿಸ್ ನೀಡಿರುವಂತದ್ದು. ಆ ನೋಟಿಸ್ ನಲ್ಲಿ ಪ್ರಮುಖವಾಗಿ ಏನೆಲ್ಲ ಉಲ್ಲೇಖ ಮಾಡಿ ನಿಮ್ಮನ್ನ ಈಗ ಗಡಿಪಾರಿ ಇದಕ್ಕೆ ನೋಟಿಸ್ ನೀಡಿರುವಂತದ್ದು? ನನ್ನ ಮೇಲೆ ಒಟ್ಟು ಇರುವಂತಹ ಪ್ರಕರಣಗಳನ್ನ ಅವರು ಅದನ್ನ ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮಾಹಿತಿ ಕೊರತೆಯಿಂದ ಅವರು ಇನ್ನೂ 3-4 ಪ್ರಕರಣಗಳನ್ನ ಬಿಟ್ಟಿದ್ದಾರೆ ನನ್ನ ಹತ್ರ. ಯಾಕಂತಂದ್ರೆ ಎಲ್ಲ ಪ್ರಕರಣಗಳು ನನ್ನಲ್ಲಿ ದಾಖಲೆಗಳಿದ್ದಾವೆ. ಇನ್ನೂ 3-4 ಪ್ರಕರಣಗಳಿದ್ದಾವೆ. ಈಗ ಒಟ್ಟು ಎಷ್ಟು ಪ್ರಕರಣಗಳಿದ್ದಾವೆ? ಒಟ್ಟು ಅವರ ಪ್ರಕಾರ ಒಟ್ಟು 28 ಪ್ರಕರಣದಲ್ಲಿ 14 ಪ್ರಕರಣಗಳು ಉಳಿದಂತ ಪ್ರಿಕಾಷನರಿ ಮೆಥಡ್ಸ್ ಪ್ರಕರಣಗಳಾಗಿದ್ದಾರೆ. 2026ರಲ್ಲಿ 3 ಪ್ರಕರಣಗಳು ನನ್ನ ದಾಖಲಾಗಿದೆ. ಇವೆಲ್ಲವೂ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಇವ್ಯಾವ ಪ್ರಕರಣಗಳು 1 ವರ್ಷ 2 ವರ್ಷ, ಎಲ್ಲ ಪ್ರಕರಣಗಳು 2 ವರ್ಷದಲ್ಲಿ ಕೋರ್ಟ್ ಅಲ್ಲಿ ಎಲ್ಲವೂ ವಜಾ ಆಗಿದೆ ಮತ್ತು ಹೈಕೋರ್ಟ್ ಅಲ್ಲಿ 2 ಕೇಸ್ ವಜಾ ಆಗಿದೆ. ಪ್ರಕರಣಗಳು ಇವರ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮನ್ನ ಕೋರ್ಟ್ ನಲ್ಲಿ ಎಂಗೇಜ್ ಮಾಡೋದು, ನಮ್ಮಲ್ಲಿ ಕೋರ್ಟ್ ಅಲ್ಲಿ ಬಿಸಿ ಮಾಡೋದು ಮತ್ತು ವೈಯಕ್ತಿಕವಾಗಿ ಕೋರ್ಟಿಗೆ ಹೋಗ್ತಾ ಕೋರ್ಟ್ ಕಚೇರಿ ಅಲ್ಲದಲ್ಲಿ ಇವರು ಸಂಘಟನೆಯಿಂದ ವಿಮುಕ್ತಿ ಆಗ್ತಾರೆ, ಸಂಘಟನೆಯಿಂದ ನಿಂತಿರ್ತಾರೆ ಅನ್ನೋ ಭಾವನೆಯಲ್ಲಿ ಕೇಸ್ ಮಾಡಿದ್ದಾರೆ. ಒಂದು. ಇನ್ನೊಂದು, ನನ್ನ ಮೇಲೆ ಈ ನೋಟಿಸ್ ನಲ್ಲಿ ನೀಡಿರುವಂತರು ಒಟ್ಟು ಪ್ರಚೋದನಕಾರಿ ಪೋಸ್ಟ್ಗಳನ್ನ ಮತ್ತು ಸುಳ್ಳು ಸುದ್ದಿಗಳನ್ನ ಅಪ್ಲೋಡ್ ಮಾಡುವಂತ ವ್ಯಕ್ತಿಯಾಗಿತ್ತು ಅಂತ ನನ್ನ ಮೇಲೆ ಆರೋಪನ ಮಾಡಿದ್ದಾರೆ. ಇವತ್ತಿನ ಈ IT ಯುಗದಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನ ಒಂದು ಪೋಸ್ಟ್ ಅನ್ನ ಮಾಡಿದೆ ನಾನು. ಒಂದು ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಹಿಂದೂ ದೀಪಕ್ ಹತ್ಯೆಯನ್ನು ಖಂಡಿಸಿ ನಾವೊಂದು ಓಮು ಮತ್ತೆ ಒಂದು ಕತ್ತಿಯ ಸಿಂಬಲ್ ಹಾಕಿ ನಾನು ಪೋಸ್ಟ್ ಅನ್ನ ಮಾಡಿದ್ದೆ, ಎಲ್ಲ ಪ್ರತಿಭಟನೆಗೆ ಭಾಗವಹಿಸಬೇಕು ಅಂತ. ಇದು ಪ್ರಚೋದನೆ ಆಗುತ್ತೆ ಅಂತೇಳಿ ನನ್ನ ಮೇಲೆ ಸುಮೋಟ ಕೇಸನ್ನು ಮಾಡಿದ್ರು. ಪೊಲೀಸ್ ಇಲಾಖೆ ಹಿಂದೂ ಓಮು ಚಿತ್ರ ಮತ್ತು ಕತ್ತಿಯನ್ನ ಸಂಕೇತನ ನಮ್ಮ ಧೈರ್ಯ ಸಂಕೇತವಾಗಿ ನಾವು ಅದೆರಡು ಹಾಕಿದಕ್ಕೆ ಪ್ರಚೋದನೆ ಆಗುತ್ತೆ ಅಂತ ನನ್ನ ಮೇಲೆ ಕೇಸ್ ಮಾಡಿದ್ರು. ಪೊಲೀಸರು ಯಾವ ರೀತಿ ನಮ್ಮನ್ನು ಅಣಿಬೇಕು ಅಂತ ಯೋಚನೆ ಮಾಡ್ತಾರೆ, ಈ ರೀತಿ ಪ್ರಚೋದನಕಾರಿ ಪೋಸ್ಟ್ ಅಂತ ಹಾಕ್ತಾರೆ. ಅಮಾಯಕ ಯುವಕರನ್ನು ತನ್ನ ವಾಕ್ಚಾತುರ್ಯ ಮೂಲಕ ಸೆಳೆದುಕೊಂಡು ಗುಂಪು ಕಟ್ಟಿಕೊಂಡು ಪ್ರಚೋದನೆ ಅವರಲ್ಲಿ ಮತೀಯ ದ್ವೇಷವನ್ನು ತುಂಬುತ್ತಾರೆ. ಅಮಾಯಕ ಇವತ್ತು ಯುವಕರಲ್ಲಿ ಅಮಾಯಕರು ಈ ರೀತಿ ಭೇದ ಭಾವನೆ ಯಾವತ್ತು ಒಟ್ಟು ನನ್ನ ಸಂಘಟನೆ ಕೆಲಸವನ್ನು ಮಾಡ್ತೀನಿ. ಯಾರಿಗೂ ನಾವು ಪ್ರಚೋದನೆಯನ್ನು ಮಾಡಲ್ಲ, ಯಾರಿಗೂ ಮಾಡಲ್ಲ. ದೇಶದ ಕೆಲಸಕ್ಕೆ, ದೇಶದ ಪಕ್ಷದ ಕೆಲಸಕ್ಕೆ ಪ್ರೇರಣೆ ಕೊಡ್ತೀವಿ. ಹೌದು.
ಹೌದು, ಅದನ್ನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಕೆಲಸ ಮಾಡ್ತೇವೆ. ಸಂತೋಷ್ ಕೋಟಿಯನ್ ಸಾಚಾರ ಇವತ್ತು ಯಾರು ಜೈಲಿಗೆ ಹೋಗಿಲ್ಲ. ಸಂತೋಷ್ ಕೋಟಿಯನ್ನು ಬೆಳೆಸಂತ ಯಾರು ಹುಡುಗ ಇವತ್ತು ಮರ್ಡರ್ ಮಾಡಿಲ್ಲ. ಸಂತೋಷ್ ಕೋಟಿಯನ್ ಜೊತೆ ಇದ್ದಂತ ಹುಡುಗ ಯಾರು ಇವತ್ತು ರೇಪ್ ಮಾಡಿಲ್ಲ. ಯಾರಿಗೆ ನಾವು ಪ್ರಚೋದನೆ ಕೊಟ್ಟರು? ನಾವು ಯಾರು ಪ್ರಚೋದನೆ ಕೊಟ್ಟಿಲ್ಲ. ನಮ್ಮ ಜೊತೆ ಕೆಲಸ ಮಾಡುವಂತ ಕಾರ್ಯಕರ್ತರು ಇವತ್ತು ಸಮಾಜದಲ್ಲಿ ನಾನಾ ಕಡೆ ಇವತ್ತು ಒಳ್ಳೊಳ್ಳೆ ಜವಾಬ್ದಾರಿತ ಸ್ಥಾನಗಳಲ್ಲಿದ್ದಾರೆ. ಇವತ್ತು ಕೆಲವರು ನನ್ನ ಜೊತೆ ಕೆಲಸ ಮಾಡುವಂತ ಕಾರ್ಯಕರ್ತರು ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ. ಇವತ್ತು ನಾನು ಅವ್ರನ್ನ ತಪ್ಪು ದಾರಿಯಲ್ಲಿ ಅಥವಾ ಅವ್ರನ್ನ ನಾನು ಬೇರೆ ದಾರಿ ತಡೆದೋದಾಗಿದ್ರೆ ಇವತ್ತು ಅವ್ರಿಗೆ ಸರ್ಕಾರಿ ನೌಕರರಾಗ್ತಿರಲಿಲ್ಲ. ಇದೇ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಜನ ಸ್ನೇಹಿತರ ಜೊತೆ ಕೆಲಸ ಮಾಡೋದ್ರಿಂತಾರೆ. ಹಾಗಾಗಿ ಅದೇ ರೀತಿ ಅಕ್ಕಪಕ್ಕದ ಮನೆ ನಡುವೆ ನೀರು ಚರಂಡಿ ವಿಚಾರವಾಗಿ ಅಪಘಾತಗಳು ನಡೆದಂತ ಸಂದರ್ಭಗಳಲ್ಲಿ ಇವರು ಚಿಕ್ಕ ವಿಷಯವನ್ನು ಮಧ್ಯಪ್ರವೇಶ ಮಾಡಿ ದೊಡ್ಡದು ಮಾಡ್ತಾರೆ ಅಂತ ನಮ್ಗೆ ಆರೋಪ ಮಾಡ್ತಾರೆ. ಇವತ್ತು ನಾನೊಬ್ಬ ಚುನಾವಣೆಯಲ್ಲಿ, ಹಿಂದಿನ ಚುನಾವಣೆಯಲ್ಲಿ ಒಬ್ಬ ಆಕಾಂಕ್ಷಿಯಾಗಿ ಕೆಲಸವನ್ನ ಮಾಡಿದೆ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕ ಸಮಸ್ಯೆಯನ್ನ ವಾರ್ಡ್ನಲ್ಲಿ ನಿರಂತರವಾಗಿ ಇವತ್ತು ಅಲ್ಲಿನ ವಾಟರ್ ಮ್ಯಾನ್ಗಳ ಜೊತೆ, ಅಲ್ಲಿನ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಜೊತೆ, ಅಲ್ಲಿನ ಬೀದಿ ಕಸ ಎತ್ತೋರ ಜೊತೆ, ಬೀದಿ ಪೌರ ಕಾರ್ಮಿಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀನಿ. ಸಂಪರ್ಕದಲ್ಲಿದ್ದು ಅಧಿಕಾರಿಗಳಿಗೆ ಕರೆ ಮಾಡಿ ಈ ರೀತಿ ಸಮಸ್ಯೆ ಆಗಿದೆ ಅಂತ ಜ್ವರ ಮಾತು ಅದೇ ಪ್ರಚೋದನೆಯನ್ನ, ಅಧಿಕಾರಿಗಳ ಜೊತೆ ಕೆಲಸ ಮಾಡಿಸೋದು ಜನಗಳಿಗೆ ಸಾಕಾರ ಮಾಡಿದ ಪ್ರಚೋದನೆಯನ್ನ ಅದನ್ನು ಇವತ್ತು ಉಲ್ಲೇಖ ಮಾಡಿ ಇವತ್ತು ನನ್ನನ್ನ ಮಾಡಿದ್ದಾರೆ. ಇನ್ನೊಂದು ಬಹಳ ಮನಸ್ಸಿಗೆ ನೋವಾದಂತ ವಿಚಾರ ಅಂತ ಹೇಳಿದ್ರೆ, ಸ್ಥಳೀಯ ಪೊಲೀಸರು ಹಲವು ಬಾರಿ ಎಚ್ಚರಿಕೆ ನೀಡಿ ಬುದ್ಧಿ ಹೇಳಿದರೂ ಸಹ ಈತನು ತನ್ನ ಚಾಳಿಯನ್ನು ಬಿಡದೆ ಗೌರವಾನ್ವಿತ ವ್ಯಕ್ತಿಗಳಿಗೆ ಬೆದರಿಕೆ ಹಾಕೋದು. ಯಾರು ಈ ಗೌರವಾನ್ವಿತ ವ್ಯಕ್ತಿಗಳು? ಇವರ ಲೆಕ್ಕದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಂದ್ರೆ ಯಾರು? ಯಾರ ಮೇಲೆ ನಾವು ಬೆದರಿಕೆ ಹಾಕಿದ್ದೀವಿ? ಯಾಕೆ ಇವರು ಅವ್ರ ಹತ್ರ ಪ್ರಕರಣವನ್ನ ದಾಖಲಿಸಿ ನನ್ನ ಮೇಲೆ ಯಾಕೆ ಕಾನೂನು ಕ್ರಮ ತಗೊಂಡಿಲ್ಲ? ಗೌರವಾನ್ವಿತ ವ್ಯಕ್ತಿಗಳಿಗೆ ನಾನು ಬೆದರಿಕೆ ಹಾಕಿನಿ ಅಂತ ಹೇಳಿದ್ರೆ ಇವರು ಕಾನೂನು ರೀತಿಯಲ್ಲಿ ಅವ್ರ ಮೇಲೆ, ನನ್ನ ಮೇಲೆ ಪ್ರಕರಣ ದಾಖಲಿಸಿ ನನ್ನನ್ನ ಜೈಲಿಗೆ ಹಾಕೋಯ್ತಲ್ಲ. ಇವ್ರು ಯಾಕೆ ಹಾಕಿಲ್ಲ? ಒಟ್ಟು ಉದ್ದೇಶ ಏನು ಅಂತ ಹೇಳಿದ್ರೆ ಇವರು ಈ ರೀತಿ ನೋಟಿಸ್ಗಳನ್ನ ಕೊಡೋದು, ಈ ರೀತಿ ನನ್ನ ಮೇಲೆ ಷಡ್ಯಂತ್ರ ಮಾಡೋದು. ಮತ್ತೆ ಇನ್ನೊಂದು ತನ್ನ ಈತನ ಅಕ್ರಮ ಚಟುವಟಿಕೆಗಳು ಮತ್ತು ಬೆದರಿಕೆಯಿಂದಾಗಿ ಮಹಿಳೆಯರು, ಮಕ್ಕಳ ವೃದ್ಧರು ಮತ್ತು ಅನ್ಯ ಕೋಮಿನರ ಜನರು ಭಯದಲ್ಲಿ ಜೀವನ ನಡೆಸುವಂತೆ ಆಗಿರುತ್ತದೆ. ಇವತ್ತು ಈ ಕಲಿಯುಗದಲ್ಲಿ ಯಾರಾದ್ರೂ ಭಯಭೀತರಾಗಿ ಬದುಕುವಂತ ಸನ್ನಿವೇಶ ಎದುರಾಗೋದಿಲ್ಲ. ಭಯಮುಕ್ತರಾಗಿ ಎಲ್ಲರೂ ಬದುಕಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಇವತ್ತು ಯಾರಿಂದ ಇವತ್ತು ಹಿಂದೂ ಸಮಾಜ ಇವತ್ತು ಭಯ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಚಿಕ್ಕಮಗಳೂರು ಬದುಕಕ್ಕೆ ಬಿಡ್ತಿಲ್ಲ, ಅವ್ರ ವಿರುದ್ಧ ನಮ್ಮ ಹೋರಾಟ. ಭಯದ ವಾತಾವರಣದಲ್ಲಿಟ್ಟು ಕಾರ್ಯಕರ್ತರನ್ನ ಬೆದರಿಸಿ, ಭಯದ ವಾತಾವರಣದಲ್ಲಿಟ್ಟು ಪೊಲೀಸ್ ಇಲಾಖೆ ಮೂಲಕ ಬೆದರಿಕೆ ಹಾಕಿರುವಂತ ನಮ್ಮ ಹೋರಾಟ. ಯಾರು ನಾವು ಬೆದರಿಸ್ತಾ ಇದ್ದೀವಿ? ಇವೆಲ್ಲ ಪ್ರಕರಣಗಳು. ಮತ್ತೆ ಇನ್ನೊಂದು, ತನ್ನ ಸಹಚರರೊಂದಿಗೆ ಸೇರಿ ಸಾಮಾನ್ಯ ನಾಗರಿಕರನ್ನು ಬೆದರಿಸಿ ಅವರನ್ನ ಬೆಲೆ ಬಾಳುವ ವಸ್ತುಗಳನ್ನು ಸುಲಿಗೆ ಮಾಡುವ ಅಭ್ಯಾಸ ಉಳ್ಳವನಾಗಿರುತ್ತಾನೆ ಅನ್ನೋದು ಒಂದು ಆರೋಪ. ಇದು ನನಗೆ ಈ ನೋಟಿಸ್ ಬಂದಾಗಿಂದ ಬಹಳಷ್ಟು ಮನಸ್ಸಿಗೆ ನೋವು ಮಾಡಿರುವಂತಹ ವಿಚಾರ. ಸಾರ್ವಜನಿಕರಿಂದ ಬೆಲೆ ಬಾಳುವ ವಸ್ತುಗಳನ್ನ ವಸೂಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಯಾವ ಹಂತಕ್ಕೆ ಸರ್ಕಾರ ನಿಂತಿದೆ? ಯಾವ ಬೆಲೆ ಬಾಳುವ ವಸ್ತುವನ್ನು ನಾವು ಇವತ್ತು ಮಾಡಿದೀವಿ ಅನ್ನೋದು ಉತ್ತರ ಕೊಡಬೇಕು. ನಾನು ಈ ನೋಟಿಸ್ ನೀಡಿದಂತ ಅಧಿಕಾರಿಯ ವಿರುದ್ಧ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತೇನೆ. ಯಾಕಂತ ಹೇಳಿದ್ರೆ ಈ ಸಂಬಂಧಪಟ್ಟಂತ ನೋಟಿಸಿಗೆ ಸಂಬಂಧಪಟ್ಟ ಮತ್ತು ನನ್ನ ಮೇಲೆ ಕೇಸ್ ಆಗಿರೋದು ಅದಕ್ಕೆ ಒಂದಕ್ಕೊಂದು ತಾಳ ಆಗಲ್ಲ. ಒಂದೇ ಒಂದು ಈ ರೀತಿಯಾದ ಪ್ರಕರಣಗಳು ನನ್ನ ಮೇಲೆ ಇಲ್ಲ. ಸುಲಿಗೆ, ದರೋಡೆ, ಅಕ್ರಮ ಚಟುವಟಿಕೆ ಯಾವ ನನ್ನ ಮೇಲೆ ಒಂದೊಂದು ಪ್ರಕರಣ ಇಲ್ಲ. ಆದರೂ ಇಷ್ಟೆಲ್ಲ ಮಾಹಿತಿಗಳನ್ನ ಹಾಕಿ ನನ್ನ ಮೇಲೆ ಪ್ರಕರಣ ಹಾಕಿದ್ದಾರೆ. ನಾವು ಯಾರನ್ನ ಸುಲಿಗೆ ಮಾಡಿದ್ದೀವಿ? ಇವತ್ತು ಯಾವ ವೃದ್ಧರನ್ನ ನಾವು ಇವತ್ತು, ಯಾವ ರಸ್ತೆಯಲ್ಲಿ ಇವತ್ತು ವೃದ್ಧರು, ದುರ್ಬಲರು ಯಾರಿದ್ರೆ ಅವರಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಕೊಡಿಸುವಂತ ನಾನು ಕೆಲಸ ಮಾಡ್ತೀನಿ. ಕೊರೋನಾ ಅಂತ ಸಂದರ್ಭದಲ್ಲಿ ಇವತ್ತು ಮನೆ ಹೋಗಿ ನಾವು ಕಿಟ್ಗಳನ್ನ ಹಂಚಿದ್ವಿ. ಈ ರೀತಿ ಕೆಲಸ ಮಾಡುವಂತ ವ್ಯಕ್ತಿನ ವೈಯಕ್ತಿಕ ನಿಂದನೆ ಮಾಡಿ, ನನ್ನ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡ್ತೇನೆ ಅಂತ ಹೇಳಿ ನನ್ನ ತಾಯಿ, ನನ್ನ ಅಕ್ಕ, ನನ್ನ ಕುಟುಂಬ, ನನ್ನನ್ನು ನಂಬದಂತ ಒಂದು ಕುಟುಂಬ, ಯಾವ ಮನಸ್ಸಿಗೆ ಎಷ್ಟು ನೋವು. ನನ್ನ ಮಗ ಈ ರೀತಿ ಆರೋಪಗಳನ್ನ ಮಾಡಿ ಅಂತ ಹೇಳಿ ನನ್ನ ತಾಯಿ ಎಷ್ಟು ಕೊರಗಬಹುದು. ಇವರು ಈ ರೀತಿ ಆರೋಪಗಳನ್ನ ಮಾಡಲಿಕ್ಕೆ ಸಾಕ್ಷಿ ಕೊಡಬೇಕಲ್ಲ. ಹಾಗಾಗಿ ನಾನು ಇವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ನನ್ನ ವಕೀಲರ ತಂಡ ಜೊತೆ ನಾನು ಚರ್ಚೆ ಮಾಡಿ 100% ಇವರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ. ಒಟ್ಟು ಈ ಎಲ್ಲ ಅಂಶಗಳ ವಿರುದ್ಧ ಸೋಮವಾರ ನಾವು ಹೈಕೋರ್ಟಿಗೆ ಅರ್ಜಿಯನ್ನ ಹಾಕ್ತೀವಿ. ನಮಗೆ ವಿಶ್ವಾಸವಿದೆ ನಮ್ಮ ಪ್ರಕರಣಕ್ಕೆ 100% ನ್ಯಾಯ ಸಿಗುತ್ತೆ. ಮತ್ತು ಈ ಅಧಿಕಾರಿ ಯಾರು ನನಗೆ ನೋಟಿಸ್ ಕೊಟ್ಟಿದ್ದೇನೆ, ಆ ಅಧಿಕಾರಿ ನನ್ನನ್ನು ಏಕವಚನದಲ್ಲೇ ಉಳ್ಳವರನ್ನಾಗಿರ್ತಾನೆ. ನಾನೊಬ್ಬ ಅಪರಾಧಿ, ಆರೋಪಿಯಾಗಿ ಅಪರಾಧಿ ಅಲ್ಲ ನಾನು. ಇವರು ಆರೋಪಿಯನ್ನ ಇವರು ಏಕವಚನದಲ್ಲಿ ನಿಂದಿಸುವುದು, ಏಕವಚನದಲ್ಲಿ ನೋಟಿಸ್ ಕೊಡುವಂಥದ್ದು. ನಾನು ಅಧಿಕಾರಿಗೆ ಏಕವಚನದಲ್ಲೇ ಹೇಳ್ತಿದ್ದೇನೆ, ನಾನು ಖಂಡಿತವಾಗ್ಲೂ ಕಟಕತೆಯಲ್ಲಿ ನಿಲ್ಲಿಸ್ತೀನಿ. ಇನ್ನು ನ್ಯಾಯಾಲಯ ನಿನಗೆ ಚೀಮಾರಿ ಹಾಕುವ ವಿಶ್ವಾಸ ನನಗಿದೆ. ಮುಂದಿನ ದಿನಗಳಲ್ಲಿ ಇನ್ಯಾವ ಒಬ್ಬ ಕಾರ್ಯಕರ್ತ, ಸಂಘಟನೆಯ ಕಾರ್ಯಕರ್ತನ ನೋಟಿಸ್ ಕೊಡುವಾಗ ನಿಮಗೆ ನನ್ನ ಪ್ರಕರಣ ಎಚ್ಚರಿಕೆ ಆಗುತ್ತೆ. ಅದು ಶತಸಿದ್ಧ. ಸಂತೋಷ ಕೊಟ್ಟಿದ್ದಾರೆ.
ಈಗ ಮುಂದಿನ ದಿನಗಳಲ್ಲಿ ಈಗ ನಿಮ್ಮ ಎಲ್ಲ ಯಾವ ಪ್ರಕಾರ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ನೀಡಿದ ಮುಂದಿನ ದಿನಗಳಲ್ಲಿ ಒಬ್ಬ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಹೋರಾಟಗಳಾಗಿರ್ಬೋದು ಸಂಘಟನೆ ಯಾವ ರೀತಿಯಾಗಿದೆ? ಇದು ಮುಂದೆ ನಡೆಯುವಂತಹ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ. ನನ್ನ ಉದ್ದೇಶ, ನನ್ನ ಮನಸ್ಸು, ಯಾರು ಯುವ ಜನಾಂಗ ಈ ದೇಶದ 2014ರಲ್ಲಿ ಮೋದಿಜಿಯವರ ಅಧಿಕಾರಕ್ಕೆ ಬರಕ್ಕೆ ಯಾವ ಯುವ ಜನಾಂಗ ಕಾರಣ ಆಯಿತು, ಆ ಯುವ ಜನಾಂಗ ಇವತ್ತು ಅಧಿಕಾರಕ್ಕೆ ಬರಬೇಕು. ಇಲ್ಲಿ ತಾನೇ ಹಾಕಿ ಸಾಕಿದ ಆಲದ ಮರದಲ್ಲಿ ತಾನೇ ಇರಬೇಕು, ಇನ್ನು ನನ್ನ ಕುರ್ಚಿಯಲ್ಲಿ ನಾನೇ ಇರಬೇಕು ಅನ್ನೋದೇನು ಮನಸ್ಸಿರ್ತದೆ, ಆ ಮಾನಸಿಕತೆಯಿಂದ ಅವರನ್ನು ಹೊರಗಿಟ್ಟು ಯುವ ಜನಾಂಗವನ್ನು ರಾಜಕೀಯ ಕ್ಷೇತ್ರದ ಕರ್ಕೊಂಡ್ಬರ್ಬೇಕನ್ನೋ ಒಂದು ಕನಸನ್ನು ಹೊತ್ತಿದ್ದೇನೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಯುವಕರನ್ನ ಪಕ್ಷದ ನೇತೃತ್ವದಲ್ಲಿ ನಿಲ್ಲಿಸಬೇಕು ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಯುವಕರಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕಂತ ನಾನು ಪಕ್ಷದ ಹಿರಿಯರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಕೇವಲ ಪಕ್ಷದ ಹಿರಿಯರಲ್ಲಿ ವಿನಂತಿ ಮಾಡೋದು ಸಾಲಲ್ಲ, ಅವರಿಗೆ ತಯಾರನ್ನ ಮಾಡಬೇಕು. ಆ ತಯಾರು ಮಾಡುವ ದೃಷ್ಟಿಯಿಂದ ಕಾರ್ಯಕರ್ತರನ್ನ ಮಂಡಲದಲ್ಲಿ, ಕಾರ್ಯಕರ್ತರನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬೆಳೆಸುವಂತ ಕೆಲಸಕ್ಕೆ ನಾವು ಮುಂದಿನ ದಿನಗಳಲ್ಲಿ ಯೋಜನೆ ರೂಪಿಸಿದ್ದೀವಿ. ಚುನಾವಣೆಯಲ್ಲಿ ಸಕ್ರಿಯವಾಗಿ ಇವತ್ತು ಯುವ ಜನಾಂಗ, ಯುವ ರಾಜಕೀಯ ವ್ಯವಸ್ಥೆಯನ್ನ ಚಿಕ್ಕಮಗಳೂರು ಜಿಲ್ಲೆಗೆ ತರಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಓಕೆ, ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸಂತೋಷ್ ಕೋಟ್ಯಾನ್ ಅವರು ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ಹೊಂದಿದ್ದಾರೆ, ಹೌದಾ? ಇಲ್ಲ, ನನಗೆ ಯಾವುದೇ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಈಗಿನ ಚುನಾವಣೆ ವ್ಯವಸ್ಥೆ ಬಹಳಷ್ಟು ಕಲುಷಿತ ಆಗಿದೆ. ಹಿಂದೆ ಚುನಾವಣೆ ಆಸಕ್ತಿ ಇತ್ತು, ಹಿಂದೆ ಚುನಾವಣೆಯಲ್ಲಿ ನಾನು ಒಮ್ಮೆ ಟಿಕೆಟ್ ಅನ್ನು ಕೇಳಿದೆ ನಗರಸಭೆ. ಆದ್ರೆ ಈಗಿನ ಚುನಾವಣೆ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯನ್ನ ಬಹಳ ಏನ್ ಹೇಳ್ತಾರೆ, ಒಬ್ಬ ಸಾಮಾನ್ಯ ಬಡ ಕುಟುಂಬದವನು ಮತ್ತೊಬ್ಬ ಏನೂ ಇಲ್ಲದಂತ ಹಿಂದುಳಿದ ವರ್ಗಕ್ಕೆ ಸೇರಿದವನು ಇವತ್ತು ಆ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಬಹಳ ಕಷ್ಟ ಇದೆ. ಇದು ಹಾಗಾಗಿ ನನ್ನ ಪಕ್ಷ ಅವಕಾಶ ಮಾಡಿಕೊಟ್ರೆ 100% ನಾನು ಸದಸ್ಯ. ನನಗೆ ಯಾವ್ದು ಇಂಗಿತ ಇಲ್ಲ, ನನ್ನ ಪಕ್ಷಕ್ಕೆ ಯಾವ್ದೇ ರೀತಿ ಅಂತ ಚುನಾವಣೆಯ ರಾಜಕಾರಣಕ್ಕೆ ಬಂದವನು ನಾನು. ಹಿಂದುತ್ವ ಮತ್ತು ಸಿದ್ಧಾಂತವನ್ನು ಒಪ್ಪೊಂದಿರೋದ್ರಿಂದ ಚುನಾವಣಾ ರಾಜಕಾರಣದಿಂದ ನಾನು ಒಂದು ಜೊತೆ ಹಿಂದೆ ಇರ್ತೀನಿ. ಆದ್ರೆ ಪಕ್ಷ ನಿನ್ನಲ್ಲಿ ಆ ಅರ್ಹತೆ ಇದೆ, ಯೋಗ ಮತ್ತು ಯೋಗ್ಯತೆ ಕೂಡ ಬಂದಾಗ ಯಾರಿಗೂ ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ನನಗೆ ಆ ಯೋಗ ಮತ್ತು ಯೋಗ್ಯತೆ ಯಾವತ್ತು ಕೂಡ ಬರುತ್ತೆ ಅವತ್ತು 100% ನಾನು ಚುನಾವಣೆ ಸ್ಪರ್ಧಿಸ್ತೀನಿ. ಸಂತೋಷ್ ಕೊಟ್ಟಿದ್ದಾರೆ. ಕೊನೆಯದಾಗಿ ನಿಮ್ಮ ಒಂದು ಹೋರಾಟ ಆಗಿರ್ಬೋದು, ನೀವೀಗ 5 ವಿಧಾನಸಭಾ ಕ್ಷೇತ್ರಗಳು ಕೂಡ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದು ತರೀಕೆರೆ, ಕಡೂರು, ಚಿಕ್ಕಮಗಳೂರು, ಶೃಂಗೇರಿ ಹಾಗೆ ಮೂಡಿಗೆರೆ, ಒಟ್ಟು ನಿಮ್ಮ ಚಿಕ್ಕಮಗಳೂರು ಜಿಲ್ಲೆ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು ಪಕ್ಷ ಸಂಘಟನೆ ಮಾಡುವ ವಿಚಾರ ಆಗಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಇವತ್ತು ಈ ಸರ್ಕಾರ ಬಹಳಷ್ಟು ದಿನ ಉಳಿಯಲ್ಲ, ಇನ್ನು 2 ವರ್ಷ ಈ ಸರ್ಕಾರ ಉಳಿಯುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. 5 ವಿಧಾನಸಭಾ ಕ್ಷೇತ್ರ ನಮ್ಮ ಶಾಸಕರುಗಳು ಗೆದ್ದೇ ಗೆಲ್ತೀವಿ. ಪಕ್ಷದ ಕಾರ್ಯಕರ್ತರು ಜೊತೆಗೆಡೋದು ಬೇಡ. ಇವತ್ತು ನನಗೆ ಗಡಿಪಾರ ನೋಟಿಸ್ ನೋಡಿ, ಇವತ್ತು ಸ್ಥಳೀಯವಾಗಿ ನಿಮಗೆ ಕಾರ್ಯಕರ್ತರಿಗೆ ಬಹಳಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಎಲ್ಲಾ ಕಾರ್ಯಕರ್ತರ ಜೊತೆ ನಾವು ನಿಲ್ತೀವಿ. ಪಕ್ಷದ ಹಿರಿಯರು ನಮ್ಮ ಜೊತೆ ನಿಲ್ತಿದ್ದಾರೆ, ಅದೇ ರೀತಿ ನಾವು ಎಲ್ಲ ಪಕ್ಷದ ಕಾರ್ಯಕರ್ತರ ಜೊತೆ ಯಾರಿಗೇ ಸಮಸ್ಯೆ ನಾವು ನಿಲ್ತೀವಿ. ಇನ್ನಷ್ಟು ಪಕ್ಷ ಸಂಘಟನೆಯನ್ನ ಹೆಚ್ಚಾಗಿ ಮಾಡೋಣ. ಬೂತಿನ ಹಂತವರೆಗೂ ನಾವು ಸಂಘಟನೆಯನ್ನ ತಗೊಂಡೋಗೋಣ. ಮುಂದಿನ ಚುನಾವಣೆಯಲ್ಲಿ ನಮ್ಮ 5 ಜನ ಶಾಸಕರು ಮತ್ತು ರಾಜ್ಯದಲ್ಲಿ ಸರ್ಕಾರವನ್ನು ತರುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಹಾಗಾಗಿ ಯಾರು ಜೊತೆಗಿಡುವಂತ ಸನ್ನಿವೇಶ ನಮ್ಮ ಎದುರಿಗೆ ಎದುರಾಗಲ್ಲ. ನಿಮ್ಮೊಂದಿಗೆ ನಾವಿರ್ತೀವಿ, ನಮ್ಮೊಂದಿಗೆ ರಾಜ್ಯದ ನಾಯಕರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಒಂದು ತಂಡವಾಗಿ ಕೆಲಸ ಮಾಡೋಣ. ಸಂತೋಷ್ ಪಟೇಲ್ ಅವರು ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಇತ್ತೀಚೆಗೆ ನಿಮಗೆ ಬಂದಿರುವಂತಹ ಗಡಿಪಾರಿನ ನೋಟಿಸ್ನ ವಿಚಾರ ಆಗಿರಬಹುದು, ನಿಮ್ಮ ಮೇಲೆ ದಾಖಲಾಗಿರುವಂತಹ ಪ್ರಕರಣಗಳಾಗಿರ್ಬೋದು, ಗಡಿಪಾರ್ ನೋಟಿಸ್ ನಡೆದು ಕಾಣುವಿರುವ ಅಂಶಗಳಾಗಿರ್ಬೋದು, ಯಾಕೆ ನಿಮ್ಮನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇರೋ ವಿಚಾರ ಆಗಿರ್ಬೋದು, ನಿಮ್ಮ ಹೋರಾಟ ಆಗಿರ್ಬೋದು, 2ನೇ ಬಾರಿ ಸ್ವತಃವಾಗಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿ ಆಗಿರ್ಬೋದು, ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾ ಇದ್ದೀರಾ, ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮ ಜಿಲ್ಲೆಯ ನಾಯಕರುಗಳು ಯಾವ ರೀತಿಯಾಗಿ ನಿಮ್ಮ ಒಟ್ಟಿಗೆ ನಿಂತಿದ್ದಾರೆ, ಹಾಗೆ ಮುಂದಿನ ನಿಮ್ಮ ಹೋರಾಟಗಳಾಗಿರ್ಬೋದು, ನಿಮ್ಮ ಸಂಘಟನೆ ಆಗಿರ್ಬೋದು, ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಪ್ಪು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಇವತ್ತು ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದೀರಾ. ನಾನು ನಿಮ್ಮ ಸಂಚಿಕೆಗಳನ್ನ ಬಹಳಷ್ಟು ನೋಡ್ತಿರ್ತೀನಿ. ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದು ಶಾಸಕರು, ಸಂಸದವರೆಗೂ ನೀವು ಒಂದು ಸುದ್ದಿಯನ್ನ, ಅವರ ಯಾವ ಅಪೇಕ್ಷೆ ಇಲ್ಲದೆ ಅವರನ್ನ ಸುದ್ದಿಯನ್ನ ಮಾಡಿ ಅವರಿಗೆ ಸಮಾಜದಲ್ಲಿ ಒಂದು ಸ್ಥಾನವನ್ನ ಕೊಡುವಂತ ಕೆಲಸ ಮಾಡ್ತೀರಾ. ನಿಮ್ಮ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ನಿಮ್ಮ ವಿಚಾರಧಾರೆಗಳು ಇನ್ನಷ್ಟು ಇಡೀ ರಾಜ್ಯಕ್ಕೆ ನೀವು ಮಾದರಿಯಾಗಿ ಕೆಲಸ ಮಾಡಲಿ ಅಂತ ನಾನು ಅಪೇಕ್ಷಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂತೋಷ್ ಕೋಟ್ಯಾನ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.